Hello dear students, welcome to today's class. Today we are going to discuss about the second unit of your 6th semester syllabus, that is groups, ledgers, vouchers, orders, cost centers and categories. So these all topics are need to be covered in this unit. Okay, so ಸೆಕೆಂಡ್ ಯೂನಿಟ್ ಯಾವುದ್ರಿ? ಗ್ರೂಪ್ಸ್, ಲೆಜರ್ಸ್, ವೋಚರ್ಸ್, ಆರ್ಡರ್ಸ್, ಕಾಸ್ಟ್ ಸೆಂಟರ್ಸ್ ಆ್ಯಂಡ್ ಕೆಟಗರೀಸ್. ಸೊ ಇವೆಲ್ಲದರ ಟಾಪಿಕ್ಸ್ ಬಗ್ಗೆ ನಾವು ಸೆಕೆಂಡ್ ಯೂನಿಟಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಫಸ್ಟ್ ಯೂನಿಟಲ್ಲಿ ನಾವೇನು ತಿಳ್ಕೊಂಡ್ವಿ? ಫಸ್ಟ್ ಯೂನಿಟಲ್ಲಿ ಕಂಪ್ಲೀಟ್ ಇಂಟ್ರಡಕ್ಷನ್ ಆಫ್ ಟ್ಯಾಲಿ ಬಗ್ಗೆ ತಿಳ್ಕೊಂಡ್ವಿ. ಸೊ ವರ್ಷನ್ಸ್ ಆಫ್ ಟ್ಯಾಲಿ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಫೀಚರ್ಸ್ ಆಫ್ ಟ್ಯಾಲಿ, ಕಂಪನಿ ಫೀಚರ್ಸ್, ವಾಟ್ ಈಸ್ ದ ಗೇಟ್ವೇ ಆಫ್ ಟ್ಯಾಲಿ, ಸೊ ಹೌ ಟು ಕ್ರಿಯೇಟ್ ಅ ಕಂಪನಿ ಇನ್ ಟ್ಯಾಲಿ, ಸೊ ಕಂಪನಿನ ಹೇಗೆ ಕ್ರಿಯೇಟ್ ಮಾಡೋದು, ಸೊ ಕಂಪನಿ ಟ್ಯಾಲಿಯಲ್ಲಿರ್ತಕ್ಕಂತಹ ಕಂಪೋನೆಂಟ್ಸ್ಗಳು ಯಾವುವು, ಸೊ ಇವೆಲ್ಲ ತಿಳ್ಕೊಂಡ್ವಿ ತಾನೆ. ಫಸ್ಟ್ ಯೂನಿಟಲ್ಲಿ ಇವೆಲ್ಲವನ್ನು ಕವರ್ ಮಾಡಿದ್ವಿ. ಸೊ ಇವಾಗ ಸೆಕೆಂಡ್ ಯೂನಿಟಲ್ಲಿ ನಾವೇನು ಮಾಡೋಣ? ಗ್ರೂಪ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಲೆಜರ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು, ಆರ್ಡರ್ಸ್ ಅಂದ್ರೇನು, ಕಾಸ್ಟ್ ಸೆಂಟರ್ಸ್ ಅಂದ್ರೇನು, ಕೆಟಗರೀಸ್ ಅಂದರೆ ಹೇಗೆ ಬರುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ಈ ಒಂದು ಸೆಕೆಂಡ್ ಯೂನಿಟಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದಿ ಸೆಕೆಂಡ್ ಯೂನಿಟ್. ಗ್ರೂಪ್ಸ್, ಲೆಜರ್ಸ್, ವೋಚರ್ಸ್, ಆರ್ಡರ್ಸ್, ಕಾಸ್ಟ್ ಸೆಂಟರ್ಸ್ ಆ್ಯಂಡ್ ಕೆಟಗರೀಸ್. ಸೊ ನಾವು ಗ್ರೂಪ್ಸ್, ಲೆಜರ್ಸ್ ಮತ್ತು ವೋಚರ್ಸ್ ಬಗ್ಗೆ ನಾವು ಈ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ನಮಗೆ ಸಿಂಪಲ್ ಫಾರ್ಮೆಟಲ್ಲಿ ನಮಗೆ ಗ್ರೂಪ್ಸ್ ಅಂದ್ರೇನು, ಲೆಜರ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು ಅಂತ ತಿಳ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಈಗ ಗ್ರೂಪ್ಸ್ ಅಂದ್ರೇನು ಅಂತ ನಾವು ಜಸ್ಟ್ ಡೆಫಿನೇಷನ್ ಆಗಲಿ ಅಥವಾ ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಹೋದ್ರೂ ನಿಮಗೆ ಏನಕ್ಕೆ ಎದು ಯೂಸ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಅಂತಂದರೆ, ನೀವು ಗ್ರೂಪ್ಸ್ ಅಂತಂದ್ರೇನು, ಲೆಜರ್ಸ್ ಅಂದ್ರೇನು ಅಂತಲೇ ಗೊತ್ತಿಲ್ಲ ಅಂತಂದರೆ ನಿಮಗೆ ಬಹಳ ಬೇಸಿಕ್ ನಾಲೆಜ್ ಇಲ್ಲದ ಹಾಗಾಗುತ್ತೆ. ಸೊ ನಿಮಗೆ ಒಂದು ಕಂಪ್ಲೀಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಫ್ರಮ್ ದಿ ಸ್ಕ್ರ್ಯಾಚ್ ಇರೋದ್ರಿಂದ, ಅಂದರೆ ನಮಗೆ ಬೇಸ್ ಬೇಕಾಗಿರೋದ್ರಿಂದ, ನಮಗೆ ಯಾವುದೇ ಒಂದು ಈ ಒಂದು ಟ್ಯಾಲಿ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಫ್ರಮ್ ದಿ ಸ್ಕ್ರ್ಯಾಚಿಂದ ನಾವು ಕಲಿಬೇಕು, ಫ್ರಮ್ ದಿ ಬಾಟಮಿಂದ ಕಲಿಬೇಕು. ಅಂದರೆ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗಬೇಕು. ಫಸ್ಟ್ ನಿಮಗೆ ಇವಾಗ ಗ್ರೂಪ್ಸ್ ಅಂದ್ರೇನು, ಲೆಜರ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು, ಸೊ ಇವು ಮೂರರ ಬಗ್ಗೆ ನಿಮಗೆ ಒಂದು ಬ್ರೀಫ್ ಇಂಟ್ರಡಕ್ಷನ್ ಕೊಡ್ತೀನಿ. ಬ್ರೀಫ್ ಇಂಟ್ರಡಕ್ಷನ್ ಕೊಟ್ಟ ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ, ಓಕೆ ಈ ಟ್ಯಾಲಿಯಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ. ಸೊ ನಿಮಗೆ ಫಸ್ಟ್ ಈ ಒಂದು ಗ್ರೂಪ್ ಎಲ್ಲಿ ಬರುತ್ತೆ, ಸೊ ಗ್ರೂಪ್ಸ್ ಅಂತಂದರೆ, ಲೆಜರ್ಸ್ ಅಂದರೆ, ವೋಚರ್ಸ್ ಅಂದರೆ, ಸೊ ಇವೆಲ್ಲ ಯಾವ ಆಪ್ಷನ್ಸಲ್ಲಿ ಬರುತ್ತೆ ಅದನ್ನ ತಿಳ್ಕೊಳ್ಳೋಣ. ಅಂದರೆ ಟ್ಯಾಲಿಯಲ್ಲಿ ಯಾವ ಒಂದು ಆಪ್ಷನ್ಗಳಲ್ಲಿ ಈ ಒಂದು ಗ್ರೂಪ್ಸ್ ಅನ್ನೋ ಒಂದು ಪದ ಇರುತ್ತೆ. ಸೊ ಆ ಒಂದು ಗ್ರೂಪನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಗ್ರೂಪ್ಸ್ ಅಂದ್ರೇನು, ಲೆಜರ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು, ಅದ್ರ ಬಗ್ಗೆ ಅದರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸಸ್ಸನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಅಂದರೆ ನಿಮಗೆ ಕಂಪ್ಲೀಟಾಗಿ ಅದನ್ನು ಅರ್ಥ ಆಗಿರಬೇಕು. ಗ್ರೂಪ್ ಅಂತಂದರೆ, ಲೆಜರ್ ಅಂದರೆ, ವೋಚರ್ ಅಂದರೆ ಕನ್ಫ್ಯೂಷನ್ ಮಾಡ್ಕೊಳ್ದ ಹಾಗೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ನೀವು ಇದನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಅದನ್ನ ಅರ್ಥ ಆದರೆ ಮಾತ್ರ ನೀವೇನೋ ಒಂದು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ, ಸಿಂಗಲ್ ಗ್ರೂಪ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ, ಸೊ ಮಲ್ಟಿಪಲ್ ಗ್ರೂಪ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಗೆ ಅದು ಏನು ಅಂತಲೇ ಅರ್ಥ ಆಗಿಲ್ಲ ಅಂತಂದರೆ, ಸೊ ನೀವು ಜಸ್ಟ್ ಗ್ರೂಪ್, ಲೆಜರ್, ನೆಕ್ಸ್ಟ್ ವೋಚರ್ ಈ ಥರ ಮಾಡ್ತಾ ಹೋಗ್ತೀರಾ. ಸೊ ಅದಕ್ಕೇನಂತ ಹೇಳ್ರಿ, ಫಸ್ಟು ಗ್ರೂಪ್ ಅಂದ್ರೇನು, ಲೆಜರ್ ಅಂದ್ರೇನು, ವೋಚರ್ ಅಂದ್ರೇನು ಅದ್ರ ಬಗ್ಗೆ ಒಂದು ಪಿಕ್ಚರೈಸೇಷನ್ ತೊಗೊಳ್ರಿ. ಅಂದರೆ ಒಂದು ಎಕ್ಸಾಂಪಲ್ ನಿಮಗೆ ನೀಟಾಗಿ ಎಕ್ಸಾಂಪಲ್ ಕೊಡ್ತೀನಿ, ಅದನ್ನು ತಿಳ್ಕೊಳ್ರಿ. ಅಂದಾಗ ನಿಮಗೆ ಏನಾಗುತ್ತೆ, ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಅಂದರೆ ಗ್ರೂಪ್ ಎದಕ್ಕೆ ಯೂಸ್ ಮಾಡ್ತಾರೆ, ಲೆಜರ್ ಅಂತಂದ್ರೇನು, ನೆಕ್ಸ್ಟು ವೋಚರ್ಸ್ ಅಂತಂದ್ರೇನು, ವೋಚರ್ನ ಎದಕ್ಕೆ ಯೂಸ್ ಮಾಡ್ತಾರೆ, ಸೊ ಇದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಜಸ್ಟ್ ಇದರಲ್ಲಿ ನಾವು ಗ್ರೂಪ್ಸ್, ಲೆಜರ್ಸ್, ವೋಚರ್ಸ್ ಹೀಗಂದ್ರೆ ಏನಂತ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀಟಾಗಿ ತಿಳ್ಕೊಳ್ಳಿ. ಸಿ ಹಿಯರ್. ಹೀಗೆ ನಾವು ಡೆಸ್ಕ್ಟಾಪ್ ಓಪನ್ ಮಾಡಿದಾಗ ಟ್ಯಾಲಿ ERP9 ಓಪನ್ ಮಾಡ್ತೀವಿ. ಸೊ ಓಪನ್ ಮಾಡಿದಾಗ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಈ ಪೇಜ್ ಸ್ಟಾರ್ಟಪ್ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಾವು ವರ್ಕ್ ಇನ್ ಎಡಿಷನ್ ಮೋಡ್ ತೊಗೊಳ್ತೀವಿ. ಸೊ ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಯೂನಿಟಲ್ಲಿ ಹೇಳಿದ್ದೀನಿ, ಆದರೂ ಇನ್ನೊಂದು ಸತಿ ರೀಕಾಲಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಾವು ತೊಗೊಳ್ಬೇಕು. ಸೊ ಈ ಥರ ನಮಗೆ ಬ್ಲ್ಯಾಂಕ್ ಇರುತ್ತೆ. ಸೊ ಈ ಥರ ಬ್ಲ್ಯಾಂಕ್ ಇದ್ದಾಗ ನಾವೇನು ಮಾಡ್ಬೇಕ್ರಿ, ಜಸ್ಟ್ ಕ್ರಿಯೇಟ್ ಆಪ್ಷನ್ ತೊಗೊಳ್ಬೇಕು. ನಾವು ಈ ಥರ ಕ್ರಿಯೇಟ್ ಕಂಪ್ನಿ ಮಾಡಬೇಕು. ಸೊ ಕ್ರಿಯೇಟ್ ಕಂಪ್ನಿ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ಥರ ಪೇಜಸ್ ನಮಗೆ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆದಾಗ ನಾವು ಇದನ್ನು ಫಿಲ್ಲಪ್ ಮಾಡಿ ಏನು ಮಾಡ್ತೀವಿ ರೀ, ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತೀವಿ. ಸೊ ಒಂದು ಕಂಪನಿನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ರೀ, ಸೊ ಈ ಥರ ಕಂಪನಿನ ಕ್ರಿಯೇಟ್ ಮಾಡಿದಾಗ ನಮಗೆ
ಈ ಥರ ಡಿಫಾಲ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಡಿಫಾಲ್ಟ್ ಪೇಜಲ್ಲಿ ಅಂದರೆ ಗೇಟ್ವೇ ಆಫ್ ಟ್ಯಾಲಿ ಪೇಜ್ ಡಿಫಾಲ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆದಾಗ ನಮಗೆ ಏನಿರುತ್ತೆ, ಫಸ್ಟ್ ಒನ್ ಏನಿದೆ ರೀ, ಫಸ್ಟ್ ಒನ್ನು ಅಕೌಂಟ್ ಇನ್ಫೋ ಇದೆ, ನೆಕ್ಸ್ಟ್ ಒನ್ನು ಇನ್ವೆಂಟ್ರಿ ಇನ್ಫೋ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಸೊ ನಮಗೆ ಈ ಗ್ರೂಪ್ಸ್ ಮತ್ತು ಲೆಜರ್ಸ್ ಓಚರ್ಸ್ ಎಲ್ಲಿ ಬರುತ್ತೆ, ನಮಗೆ ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ, ಸಿ ಹಿಯರ್. ಸೊ ನಮಗೆ ಈ ಥರ ಡಿಫಾಲ್ಟ್ ಪೇಜಲ್ಲಿ ಅಂದರೆ ಯಾವುದೇ ಕಂಪ್ನಿ ಕ್ರಿಯೇಷನ್ ಮಾಡಿದ್ಮೇಲೆ ನಮಗೆ ಈ ಥರ ಒಂದು ಡಿಫಾಲ್ಟ್ ಪೇಜ್ ಓಪನ್ ಆಗಿರುತ್ತಲ್ಲ, ಸೊ ಅದರಲ್ಲಿ ನಾವು ಅಕೌಂಟ್ ಇನ್ಫೋ ತೊಗೊಳ್ಬೇಕು. ಅಕೌಂಟ್ ಇನ್ಫೋ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ, ಅಕೌಂಟ್ ಇನ್ಫೋ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಈ ಒಂದು ಪೇಜಲ್ಲಿ ಏನಿರುತ್ತೆ, ನಮಗೆ ಗ್ರೂಪ್ಸ್ ಇರುತ್ತೆ, ಲೆಜರ್ಸ್ ಇರುತ್ತೆ, ವೋಚರ್ ಟೈಪ್ಸ್ ಇರುತ್ತೆ, ಸೊ ಸ್ಟ್ಯಾಟ್ಯುಟರಿ ಇನ್ಫೋ ಇರುತ್ತೆ. ಸೊ ಇದೆಲ್ಲ ಇರುತ್ತೆ ನಮಗೆ. ಸೊ ಈ ಒಂದು ಗ್ರೂಪ್ಸ್ ಲೆಜರ್ಸ್ ಎಲ್ಲ ಆಪ್ಷನ್ಸ್ ಎಲ್ಲ ಇರುತ್ತೆ. ಸೊ ಈ ಒಂದು ಅಕೌಂಟ್ ಇನ್ಫೋದಲ್ಲಿ ಅಂದರೆ ನಾವು ಯಾವಾಗ ಕಂಪ್ನಿ ಕ್ರಿಯೇಟ್ ಮಾಡ್ತೀವೋ ಈ ಒಂದು ಡಿಫಾಲ್ಟ್ ಪೇಜ್ ಕಾಣಿಸುತ್ತಲ್ಲ, ಈ ಡಿಫಾಲ್ಟ್ ಪೇಜಲ್ಲಿ ನಮಗೆ ಈ ಅಕೌಂಟ್ ಇನ್ಫೋ ಕಾಣಿಸುತ್ತೆ. ಈ ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಸಿ ಹಿಯರ್ ಹೆಡ್ಡಿಂಗ್ ಏನಿದೆ, ಅಕೌಂಟ್ ಇನ್ಫೋ ಇದೆ. ಇದರಲ್ಲಿ ಏನು ಸಿಗುತ್ತೆ, ನಮಗೆ ಗ್ರೂಪ್ ಸಿಗುತ್ತೆ, ಲೆಜರ್ಸ್ ಸಿಗುತ್ತೆ, ವೋಚರ್ ಟೈಪ್ ಸಿಗುತ್ತೆ. ಸೊ ಇದರಲ್ಲಿನೇ ನಾವು ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಗ್ರೂಪ್ಸ್ ಅಂತಂದರೆ ಏನಂತ ಹೇಳ್ತಾನೆ ನಿಮಗೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಜಸ್ಟ್ ನಿಮ್ಗೆ ಆಪ್ಷನ್ಸ್ ಎಲ್ಲಿ ಬರುತ್ತೆ ಅಂತ ಇದನ್ನ ಫಸ್ಟ್ ತಿಳ್ಕೊಳ್ರಿ. ಸೊ ಇದನ್ನು ಡಿಫಾಲ್ಟ್ ಪೇಜಲ್ಲಿ, ಸೊ ಈ ಥರ ಡಿಫಾಲ್ಟ್ ಪೇಜಲ್ಲಿ ಏನಾಗುತ್ತೆ, ನಮಗೆ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಮಾಸ್ಟರ್ಸ್ ಇವೆಲ್ಲ ಇರುತ್ತಿಲ್ರಿ, ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಯುಟಿಲಿಟೀಸ್ ಇರುತ್ತೆ, ರಿಪೋರ್ಟ್ಸ್ ಇರುತ್ತೆ. ಸೊ ಇದರಲ್ಲಿ ಅಕೌಂಟ್ ಇನ್ಫೋ ಮಾಸ್ಟರ್ಸಲ್ಲಿ ಏನಿರುತ್ತೆ ರೀ, ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ, ಈ ಥರ ಇರುತ್ತೆ. ಸೊ ಗ್ರೂಪ್ಸ್ ಬರುತ್ತೆ, ಲೆಜರ್ಸ್ ಬರುತ್ತೆ. ಇದೇ ನೋಡ್ರಿ, ಗ್ರೂಪ್ಸು ಲೆಜರ್ಸ್ ಇವೆಲ್ಲ ಬರುತ್ತೆ. ಇಲ್ಲೇ ನಾವು ಗ್ರೂಪ್ಸನ್ನು ಆಗಿರ್ಬೋದು, ಈ ಲೆಜರ್ಸನ್ನು ಆಗಿರ್ಬೋದು ಎಂಟ್ರಿ ಮಾಡ್ಬೋದು. ಅರ್ಥ ಆಯ್ತಾ? ಈ ಒಂದು ಗ್ರೂಪ್ ಮೇಲೆ ಕ್ರಿಯೇಟ್ ಮಾಡಿದಾಗ, ಈ ಒಂದು ಗ್ರೂಪ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಸೊ ನಮಗೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಏನು ಕ್ಲಿಕ್ ಮಾಡಿದ್ದೀವಿ, ಗ್ರೂಪ್ಸ್ ಕ್ಲಿಕ್ ಮಾಡಿದ್ದೀವಿ ತಾನೇ. ಸೊ ಇದರಲ್ಲಿ ನೋಡ್ರಿ, ಇಲ್ಲಿ ಮೇಲೆ ಹೆಡ್ಡಿಂಗ್ ಕಾಣಿಸ್ತಿದೆ. ಸೊ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಸಿಂಗಲ್ ಗ್ರೂಪ್, ಮಲ್ಟಿಪಲ್ ಗ್ರೂಪ್ಸ್ ಅಂತ ಬರುತ್ತೆ. ಸಿಂಗಲ್ ಗ್ರೂಪಲ್ಲಿ ಅಗೇನ್ ಏನು ಬರುತ್ತೆ, ಕ್ರಿಯೇಟ್, ಡಿಸ್ಪ್ಲೇ, ಆಲ್ಟರ್ ಬರುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ಹೇಳ್ತೀನಿ, ಜಸ್ಟ್ ನಿಮಗೆ ಆಪ್ಷನ್ಸ್ ಏನೇನು ಬರುತ್ತೆ ಅಂತ ನೋಡ್ಕೊಂಡು ಇಟ್ಕೊಳ್ರಿ, ಓಕೆನಾ? ಸೊ ಈ ಒಂದು ಡಿಫಾಲ್ಟ್ ಪೇಜಲ್ಲಿ ಏನಾಗುತ್ತೆ, ಡಿಫಾಲ್ಟ್ ಪೇಜಲ್ಲಿ ನಮಗೆ ಅಕೌಂಟ್ ಇನ್ಫೋ ಬರುತ್ತೆ. ಈ ಒಂದು ಅಕೌಂಟ್ ಇನ್ಫೋದಲ್ಲಿ ಏನಾಗುತ್ತೆ ರೀ, ನೆಕ್ಸ್ಟು ಕ್ಲಿಕ್ ಮಾಡಿದಾಗ ಗ್ರೂಪ್ಸ್ ಬರುತ್ತೆ. ಸೊ ನಮಗೆ ಯಾವುದೇ ಒಂದು ಹೆಡ್ಡಿಂಗ್ನ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಆ ಹೆಡ್ಡಿಂಗ್ ನೇಮ್ ಇಲ್ಲಿ ಬರುತ್ತೆ ರೀ. ಅಕೌಂಟ್ ಇನ್ಫೋ ಕ್ಲಿಕ್ ಮಾಡಿದಾಗ ನಮಗೆ ಅಕೌಂಟ್ ಇನ್ಫೋ ಅಂತ ಬರುತ್ತೆ. ಅದ್ರ ಕೆಳಗಡೆ ಏನಿದೆ ರೀ, ಗ್ರೂಪ್ಸ್ ಇದೆ, ಲೆಜರ್ಸ್ ಇದೆ. ನಾವು ಈ ಒಂದು ಯೂನಿಟಲ್ಲಿ ಇದನ್ನೇ ಕಲಿತಿದ್ದೀವಿ ತಾನೇ, ಗ್ರೂಪ್ಸ್ ಅಂದ್ರೇನು, ಲೆಜರ್ಸ್ ಅಂದ್ರೇನು ಅದನ್ನೇ ಕಲಿತಿದ್ದೀವಿ. ಸೊ ಅದೇ ಥರ ಇದು ಡಿಸ್ಪ್ಲೇ ಆಗಿರುತ್ತೆ. ಗ್ರೂಪ್ಸ್, ಲೆಜರ್ಸ್, ವೋಚರ್ ಟೈಪ್ಸ್ ಇವೆಲ್ಲವೂ ಇರುತ್ತೆ ಈ ಒಂದು ಅಕೌಂಟ್ ಸೆಕ್ಷನಲ್ಲಿ, ಓಕೆನಾ? ಸೊ ಯಾವಾಗ ನಾವು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ತೀವೋ ಆವಾಗ ನಮಗೆ ಸಿಂಗಲ್ ಗ್ರೂಪ್, ನೆಕ್ಸ್ಟು ಮಲ್ಟಿಪಲ್ ಗ್ರೂಪ್ಸ್ ಇವೆಲ್ಲ ಇರುತ್ತೆ ರೀ. ಸೊ ನಾವು ಯಾವ ಗ್ರೂಪ್ ಬೇಕೋ ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಆ ಕ್ರಿಯೇಟ್ ಮಾಡಿರ್ತಕ್ಕಂತಹ, ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಕ್ಕಂತಹ ಗ್ರೂಪ್ಸನ್ನು ಡಿಸ್ಪ್ಲೇ ಮಾಡ್ಕೊಳ್ಬೋದು. ನೆಕ್ಸ್ಟು ಅಲ್ಟರ್ ಮಾಡ್ಬೋದು. ಸೊ ಮಲ್ಟಿಪಲ್ ಗ್ರೂಪ್ಸ್ನ ಆ್ಯಡ್ ಮಾಡ್ಬೋದು. ಸೊ ಇವೆಲ್ಲನೂ ಈ ಒಂದು ಗ್ರೂಪ್ ಆಪ್ಷನ್ನಲ್ಲಿ ನಾವು ತಿಳ್ಕೊಳ್ಬೋದು, ಓಕೆನಾ? ಸೊ ಇವಾಗ ಗ್ರೂಪ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು, ಲೆಜರ್ಸ್ ಅಂದ್ರೇನು ಅಂತ ಬ್ರೀಫಾಗಿ ನಾವು ಒಂದು ನಮ್ಮ ಲ್ಯಾಂಗ್ವೇಜಲ್ಲಿ ತಿಳ್ಕೊಳ್ಳೋಣ. ಯಾವಾಗಲೂ ಇವಾಗ ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಅರ್ಥ ಮಾಡ್ಕೊಂಡಿರಬೇಕು ಫಸ್ಟ್ ಆಫ್ ಆಲ್. ಅಂದರೆ ಇವಾಗ ಗ್ರೂಪ್ಸ್ ಅಂತಂದ್ರೇನು, ಲೆಜರ್ಸ್ ಅಂದ್ರೇನು, ಲೆಜರ್ಸ್ ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ವೋಚರ್ಸ್ ಅಂದ್ರೇನು. ಸೊ ನೀವೆಲ್ಲ ಒಂದು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಇವೆಲ್ಲ ಬಿಸ್ನೆಸ್ ಸ್ಟಡೀಸ್ ಬಗ್ಗೆ ಗೊತ್ತಿರುತ್ತೆ. ಸೊ ನೀವೆಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಬಿಲ್ ವೈಸ್ ಡೀಟೇಲ್ಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಇವೆಲ್ಲ ಗೊತ್ತಿರಬೇಕಾದ್ರೆ ನಿಮ್ಗೆ ಇದು ಪ್ರಾಬ್ಲಮ್ ಆಗಲ್ಲ ತಿಳ್ಕೊಳ್ಳಿಕ್ಕೆ. ಸೊ ಒಂದು ಸಿಂಪಲ್ ನಾವು ದಿನಚರಿಯಲ್ಲಿ ಇರ್ತಕ್ಕಂತಹ ಉದಾಹರಣೆಗಳನ್ನ ತಗೊಂಡಾಗ ನಿಮಗೆ ಬೇಗನೆ ಈ ಒಂದು ಗ್ರೂಪ್ಸ್ ಅಂದ್ರೇನು, ಲೆಜರ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು ಅಂತ ಅರ್ಥ ಆಗುತ್ತೆ. ಸೊ ಸಿ ದ ಎಕ್ಸಾಂಪಲ್ ನಾವು. ಸೊ ನಾವು ಇವಾಗ ಆಲ್ರೆಡಿ ಕಂಪನಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ, ಹೌದು ತಾನೇ? ಸೊ ಒಂದು ಕಂಪನಿನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಏನಪ್ಪ ಅಂತಂದರೆ ಒಂದು ಕಂಪನಿ, 2 ಕಂಪನಿ, 3 ಕಂಪನಿ ಅಂದರೆ ಗ್ರೂಪ್ಸ್ ಅಂತಂದ್ರೇನು, ನಾವು ಕಂಪನಿಗಳನ್ನು ಈಗ ನೋಡ್ರಿ ಇಲ್ಲಿ. ಸೊ ನೀವೊಂದು ಅಕೌಂಟ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಸಿ ಹಿಯರ್, ನೀವೊಂದು ಅಕೌಂಟ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ಆ ಅಕೌಂಟಲ್ಲಿ ನಮಗೆ ಎಷ್ಟು ಕಂಪನಿ ಕ್ರಿಯೇಟ್ ಮಾಡಿದ್ರಿ, ಒಂದು ಕಂಪನಿ ಏನಂತ ಕ್ರಿಯೇಟ್ ಮಾಡಿದ್ರಿ, ಸಿ ಹಿಯರ್, ABC ಕಂಪ್ನಿ ಕ್ರಿಯೇಟ್ ಮಾಡಿದ್ರಿ ಅಂದ್ಕೊಳ್ಳಿ.
ನೆಕ್ಸ್ಟ್ ಒಂದು ಕಂಪನಿ ಹೆಸರೇನ್ರಿ ABC ಕಂಪನಿ. ನೆಕ್ಸ್ಟು XYZ ಕಂಪ್ನಿ ಕ್ರಿಯೇಟ್ ಮಾಡಿದ್ರಿ ಅಂದ್ಕೊಳ್ರಿ. ಸೊ ಒಂದು ಕಂಪ್ನಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರಿ, ಅಲ್ಲಿ ಡಿಸ್ಪ್ಲೇ ಆಯಿತು ನಿಮಗೆ, ಡಿಫಾಲ್ಟ್ ಪೇಜ್ ಬಂತು. ಓಕೆ, ನೆಕ್ಸ್ಟು ಇನ್ನೊಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ರಿ, ಆ ಕಂಪನಿ ಹೆಸರೇನ್ರಿ XYZ ಕಂಪನಿ ಅಂತ. ಸೊ ಇನ್ನೂ ಒಂದು ಕಂಪ್ನಿ ನೀವು ಕ್ರಿಯೇಟ್ ಮಾಡಿದ್ರಿ ಅಂದ್ಕೊಳ್ರಿ, CBZ. ಸೊ ಇವು 3 ಕಂಪನಿಗಳನ್ನು ನೀವು ಕ್ರಿಯೇಟ್ ಮಾಡಿದ್ರಿ. ಸೊ ಈ 3 ಕಂಪನಿಗಳ ಒಂದು ಏನಪ್ಪ ಅಂತಂದರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂತಾರೆ ರೀ. ಸೊ ಇವಾಗ 3 ಕಂಪನಿ ಇರ್ತಾವ್ರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವಾಗ ಹಾವೇರಿ ಡಿಸ್ಟಿಕಲ್ಲಿ ಒಂದು ಮೂರು ಕಾಲೇಜಸ್ ತೊಗೊಂಡ್ರೆ ಅಥವಾ 3 ಸಂಸ್ಥೆಗಳನ್ನು ತೊಗೊಂಡ್ರೆ ಅಂದರೆ ಒಂದೇ ಅಕೌಂಟಲ್ಲಿ ನೀವು ಅದನ್ನ ಮೇಂಟೈನ್ ಮಾಡ್ತಾ ಇದ್ರೆ, ಸೊ ಏನು ಮಾಡ್ತೀರಿ ನೀವೀಗ, ನಿಮಗೆ ಗ್ರೂಪ್ ಅಂತಂದ್ರೆ ಏನು ಗೊತ್ತಾ? ಸೊ ಎಷ್ಟೇ ಒಂದು ಬೇರೆ ಬೇರೆ ಸಂಸ್ಥೆಗಳಾಗಿದ್ರೂ ಒಂದೇ ಕ್ಯಾಟಗರಿನ ಬುಕ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ BCom 6th ಸೆಮ್ ಸ್ಟೂಡೆಂಟ್ಸ್ನ ಎಲ್ಲ ಕಾಲೇಜಿನ ಸ್ಟೂಡೆಂಟ್ಸ್ನ ಒಂದು ಕಡೆ ಅಸೆಂಬಲ್ ಮಾಡಿರಿ ಅಂತ ಹೇಳಿರ್ತಾರೆ. ಸೊ ಅವಾಗ ಏನು ಮಾಡ್ತೀರಿ, ಜಸ್ಟ್ ಇವಾಗ ನಮ್ಮ ಊರಲ್ಲಿರ್ತಕ್ಕಂತಹ, ಇವಾಗ ನಮ್ಮ ಊರಲ್ಲಿ ಒಂದು 3 ಕಾಲೇಜಸ್ ಇದೆ ಕಾಮರ್ಸ್ ಅಥವಾ ಈ ಒಂದು BCom ಸೆಕ್ಷನಲ್ಲಿ 3 ಕಾಲೇಜಸ್ ಇದೆ ಅಂತ ಅಂದ್ಕೊಳ್ರಿ. ಸೊ ಆ 3 ಕಾಲೇಜಸಲ್ಲಿ ಫಾರ್ ಎಕ್ಸಾಂಪಲ್ ABC ಕಾಲೇಜ್, XYZ ಕಾಲೇಜ್, CBZ ಕಾಲೇಜ್, 3 ಕಾಲೇಜಲ್ಲಿ ಓನ್ಲಿ ಫಾರ್ BCom 6th ಸ್ಟೂಡೆಂಟ್ಸ್ ಬೇಕು ನಮಗೆ. ಸೊ ಆ ಒಂದು BCom 6th ಸೆಮ್ ಸ್ಟೂಡೆಂಟ್ಸ್ಗೆ ಏನೋ ಸೆಮಿನಾರ್ ಇದೆ ಅಥವಾ ವೆಬಿನಾರ್ ಇದೆ ಅಂದ್ಕೊಳ್ರಿ. ಸೊ ಏನು ಮಾಡಿರಿ, ಈ ಒಂದು ಇವಾಗ ABC ಕಾಲೇಜ್ನಲ್ಲಿರ್ತಕ್ಕಂಥ 6th ಸೆಮ್ ಸ್ಟೂಡೆಂಟು, ನೆಕ್ಸ್ಟು ಈ ಒಂದು XYZ ಕಾಲೇಜ್ನಲ್ಲಿರ್ತಕ್ಕಂಥ 6th ಸೆಮ್ ಸ್ಟೂಡೆಂಟ್ಸು, ನೆಕ್ಸ್ಟು ಈ ಒಂದು CBZ ಕಾಲೇಜಿನಲ್ಲಿರ್ತಕ್ಕಂತಹ 6th ಸೆಮ್ ಸ್ಟೂಡೆಂಟ್ಸ್ ಏನಾಗುತ್ತೆ ರೀ, ಈ ಒಂದು 3 ಕಾಲೇಜಿನಲ್ಲಿರ್ತಕ್ಕಂತಹ 6th ಸೆಮ್ ಸ್ಟೂಡೆಂಟ್ಸ್ನ ನಾವೇನು ಮಾಡ್ತೀವಿ ರೀ, ಒಂದು ಕಡೆ ಅಸೆಂಬಲ್ ಮಾಡ್ತೀವಿ, ಒಂದು ಕಡೆ ನಾವು ಕರೆದಿರ್ತೀವಿ. ಸೊ ಅವಾಗ ಏನಾಗುತ್ತೆ ರೀ, ಸೊ ಒಂದೇ ಕಡೆ ನಮಗೆ 6th ಸೆಮ್ ಸ್ಟೂಡೆಂಟ್ಸ್ ಸಿಕ್ಬಿಡ್ತಾರೆ ರೀ. ಸೊ ಅದು ಯಾವ್ದು ರೀ, ಈ ಒಂದು ABC ಕಾಲೇಜಿನ, XYZ ಕಾಲೇಜಿನ ಮತ್ತು CDZ ಕಾಲೇಜಿನ ಒಂದು ಏನಾಗುತ್ತೆ ರೀ, ಈ 3 ಕಾಲೇಜು ಒಟ್ಟಾರೆ ಏನು ಸಿಗುತ್ತೆ ನಮಗೆ, ಒಂದು 6th ಸೆಮ್ ಸ್ಟೂಡೆಂಟ್ಸ್ ಟೋಟಲ್ ಸಿಗುತ್ತೆ. ಸೊ 6th ಸೆಮ್ ಸ್ಟೂಡೆಂಟ್ ಟೋಟಲ್ ಎಲ್ಲಿ ಸಿಗುತ್ತೆ ನಮಗೆ, ಈ ಒಂದು 3 ಕಾಲೇಜನ್ನು ಸೇರಿಸಿದಾಗ ಮಾತ್ರ ನಮಗೆ ಒಂದು 6th ಸೆಮ್ ಸ್ಟೂಡೆಂಟ್ಸ್ ಲೆಂದಿಯಾಗಿ ಸಿಗ್ತಾರೆ, ಬಹಳಷ್ಟು ಜನ ಸಿಗ್ತಾರೆ ನಮಗಲ್ಲಿ. ಬರೀ ಒಂದು ABC ಕಾಲೇಜಿನ ಸ್ಟೂಡೆಂಟ್ಸ್ ಮಾತ್ರ ಇದ್ದರೆ ಓನ್ಲಿ 25 to 50, ಸೊ 50 to 90 ಸಿಗ್ತಾರೆ. ಬಟ್ ಅದೇ ಒಂದು 3 ಕಾಲೇಜ್ ABC, XYZ, CDZ ಈ 3 ಕಾಲೇಜ್ಗಳನ್ನು ಸೇರಿಸಿದಾಗ ಅವಾಗೇನಾಗುತ್ತೆ ರೀ, 6th ಸೆಮ್ ಸ್ಟೂಡೆಂಟ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಯರ್ಲಿ ಎಷ್ಟಾಗುತ್ತೆ, 200 ತನಕ ಬರುತ್ತೆ, 300 ತನಕ ನಮಗೆ 6th ಸೆಮ್ ಓನ್ಲಿ ಫಾರ್ 6th ಸೆಮ್ ಸ್ಟೂಡೆಂಟ್ಸ್ ಸಿಗ್ತಾರೆ. ಅಂದರೆ ಒಂದು ಕಡೆ ನಿಮ್ಮನ್ನ ಏನಾಗುತ್ತೆ ರೀ, ಒಂದು ಕಡೆ 6th ಸೆಮ್ ಸ್ಟೂಡೆಂಟ್ಸ್ ನಮಗೆ ಕಲೆಕ್ಟ್ ಆಗ್ತಾರೆ. ಸೊ ಇದಕ್ಕೇನಂತ ಹೇಳ್ತಾರೆ ರೀ, ಗ್ರೂಪ್ ಅಂತ ಹೇಳ್ತಾರೆ. ಸೊ ಈ ಒಂದು ABCಯಲ್ಲಿರ್ತಕ್ಕಂಥ ಕಾಲೇಜ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ನ ನಾವೇನಂತ ಹೇಳ್ತೀವಿ ರೀ, ಲೆಜರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು XYZ ಕಾಲೇಜ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ನ ಲೆಜರ್ಸ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, 6 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, 6 ಸ್ಟೂಡೆಂಟ್ಸ್ ಇಲ್ಲಿ ಇದ್ದಾರೆ. ಸೊ ABC ಕಾಲೇಜ್ನಲ್ಲಿ ನಮಗೆ ಒಂದು 50 ಸ್ಟೂಡೆಂಟ್ಸ್ ಇದ್ದಾರೆ, XYZ ಕಾಲೇಜ್ನಲ್ಲಿ ಒಂದು 60 ಸ್ಟೂಡೆಂಟ್ಸ್ ಇದ್ದಾರೆ, ಅಥವಾ CDZ ಕಾಲೇಜ್ನಲ್ಲಿ ನಮಗೆ ಒಂದು 50 ಸ್ಟೂಡೆಂಟ್ಸ್ ಇದ್ದಾರೆ. ಸೊ 60, 50, 60 ಈ ಥರ ಕಾಲೇಜಸಲ್ಲಿ ಈ 60 ಅನ್ನೋದೇನಿದೆಯಲ್ರಿ, ಅದು ಲೆಜರ್. ಸೊ ಯಾವುದು ಒಂದು 60, 50 ಮತ್ತು ಈ ಒಂದು 60 ಅಥವಾ ಈ ಥರ ಏನು ಸ್ಟೂಡೆಂಟ್ಸ್ ಇದ್ದಾರಲ್ರಿ, ಅದನ್ನ ಗ್ರೂಪ್ ಅಂತ ಹೇಳ್ತೀವಿ. ಅಂದರೆ 3 ಕಾಲೇಜ್ ಸೇರಿದೆ ತಾನೆ. ಸೊ 3 ಕಾಲೇಜ್ ಒಂದಕ್ಕಿಂತ ಹೆಚ್ಚಿಗೆ ತೊಗೊಂಡಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಗ್ರೂಪ್ ಅಂತ ಹೇಳ್ತೀವಿ. ಸೊ ನೀವು ಸಿಂಗಲ್ಲಾಗಿ ಓದ್ತಾ ಇದ್ದರೆ ನೀವೇನಂತ ಹೇಳ್ತೀರಿ, ಸೊ ಅದನ್ನು ನೀವು ಓನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀವಿ, ಸೆಲ್ಫ್ ಸ್ಟಡಿ ಅಂತ ಹೇಳ್ತೀವಿ. ಅದೇ ಏನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಸ್ಟಡಿ ಮಾಡ್ತಾ ಇದ್ದರೆ ಗ್ರೂಪ್ ಸ್ಟಡಿ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವೇನಂತ ಹೇಳ್ತೀವಿ ರೀ, ಒಬ್ಬೊಬ್ಬರಾಗಿ ಗ್ರೂಪ್ ಸ್ಟಡಿ ಮಾಡಿದ್ರು ಈಗ ಒಬ್ಬೊಬ್ಬರಾಗೆ ತಿಳ್ಕೊಳ್ತಾ ಹೋಗ್ತೀರಿ ತಾನೆ. ಸೊ ಒಬ್ಬೊಬ್ಬರು ಒಂದೊಂದು ಟಾಪಿಕ್ ಡಿಸ್ಕಷನ್ ಮಾಡಿದ್ರು, ಒಬ್ಬೊಬ್ಬರು ಒಂದೊಂದು ಕಡೆ ತಿಳ್ಕೊಳ್ತಾ ಹೋದಂದರೆ ಮೆಮೊರಿಯಲ್ಲಿ ನೀವು ಒಂದೊಂದೇ ಒಂದು ಕ್ವಶನ್ನ ನೀವು ಸ್ಟೋರ್ ಮಾಡ್ಕೊಳ್ತಾ ಹೋಗ್ತೀರಾ. ನೀವು ಸ್ಟೋರ್ ಮಾಡ್ಕೊಳ್ತಾ ಹೋಗೋದನ್ನು ನಾವು ಏನಂತ ಹೇಳ್ತೀವಿ, ಲೆಜರ್ ಅಂತ ಹೇಳ್ತೀವಿ. ಅದೇ ಏನಪ್ಪ ಅಂತಂದರೆ ನೀವು ಇಷ್ಟು ಗ್ರೂಪಾಗಿ ಏನು ಡಿಸ್ಕಷನ್ ಮಾಡಿರ್ತೀರಲ್ಲ ಅದನ್ನು ಗ್ರೂಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇನ್ನೂ ಒಂದು ಎಕ್ಸಾಂಪಲ್ ನಿಮ್ಗೆ ಏನು ಕೊಡ್ತೀನಿ ಅಂದರೆ, ಸಿ ಹಿಯರ್.
ಇವಾಗ ನಾವು ಒಂದು ಅಕೌಂಟ್ ಸಾಫ್ಟ್ವೇರಲ್ಲಿ ಏನು ಮಾಡ್ತೀವಿ ರೀ, ಒಂದು 3 ಸಂಸ್ಥೆಗಳ ಒಂದು ಡೀಟೇಲ್ಸನ್ನು ನಾವು ಕಲೆಕ್ಟ್ ಮಾಡಿಟ್ಟಿರ್ತೀವಿ ಅಂದ್ಕೊಳ್ರಿ. ಫಸ್ಟ್ ಒನ್ ಏನು ಹೇಳಿದೆ ನಾನು ಆವಾಗಲೇ, ABC ಸಾಫ್ಟ್ವೇರ್. ಸೊ ABC ಕಂಪನಿ. ಸೊ ನೆಕ್ಸ್ಟು XYZ ಕಂಪನಿ, ನೆಕ್ಸ್ಟು CBZ ಕಂಪನಿ ಅಂತ ಮಾಡಿದ್ವಿ ಅಂದ್ಕೊಳ್ರಿ. ಸೊ 3 ಕಂಪನಿ ಕ್ರಿಯೇಟ್ ಮಾಡಿದ್ವಿ ನಾವು. ಸೊ 3 ಕಂಪನಿ ಕ್ರಿಯೇಟ್ ಮಾಡಿದಾಗ ಅಂದರೆ ಇವು 3 ಕಂಪನಿ ಏನಂತ ತಿಳ್ಕೊಳ್ರಿ, ಒಂದು ನಿಮಗೆ ಅನ್ವಯಿಸುವ ಹಾಗೆ ಒಂದು ಸ್ಟೂಡೆಂಟ್ಸ್ ಕ್ಯಾಟಗರಿ ಆಗಿರೋದ್ರಿಂದ ಸೊ ಈ ಒಂದು ಬುಕ್ ರೆಡಿ ಮಾಡೋದು ಅಥವಾ ಬುಕ್ಲೆಟ್ ರೆಡಿ ಮಾಡೋ ಕಂಪನಿ ಅಂದ್ಕೊಳ್ರಿ. ಓಕೆನಾ. ಸೊ ಈ 3 ಕಂಪನಿಗಳಲ್ಲಿ ಸೊ 3 ಏನ್ರಿ ಇದು ಬೇರೆ ಬೇರೆ ಕಂಪನಿ. ನೀವು ಟ್ಯಾಲಿ ಸಾಫ್ಟ್ವೇರಲ್ಲಿ ಫಸ್ಟ್ ಒಂದು ABC ಕಂಪ್ನಿ ಕ್ರಿಯೇಟ್ ಮಾಡಿದ್ರಿ, ನೆಕ್ಸ್ಟು XYZ ಕಂಪ್ನಿ ಕ್ರಿಯೇಟ್ ಮಾಡಿದ್ರಿ, ನೆಕ್ಸ್ಟು CBZ ಕಂಪನಿ ಕ್ರಿಯೇಟ್ ಮಾಡಿದ್ರಿ. ಸೊ ಈ ಒಂದು ಸಂಸ್ಥೆಗಳಲ್ಲಿ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ? ಸೊ ಈ ಒಂದು ಎಂಪ್ಲಾಯೀಸ್ ಏನಾಗತ್ತೆ ರೀ, ಈ ಒಂದು ಎಂಪ್ಲಾಯೀಸ್ ಇದರಲ್ಲಿ ನಮಗೆ ABC ಕಂಪ್ನಿಲಿ 13 ಜನ ಎಂಪ್ಲಾಯೀಸ್ ಇದ್ದಾರೆ, XYZಲ್ಲಿ ನಮಗೆ 14 ಜನ ಎಂಪ್ಲಾಯೀಸ್ ಇದ್ದಾರೆ, CBZಲ್ಲಿ ನಮಗೆ 15 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಎಂಪ್ಲಾಯೀಸ್ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇವಾಗ ಎಲೆಕ್ಟ್ರಿಕಲ್ ಬಿಲ್ ಅಂದ್ಕೊಳ್ರಿ. ಸೊ ಇದು EB. ಸೊ ಎಲೆಕ್ಟ್ರಿಕಲ್ ಬಿಲ್. ಸೊ ಯಾವುದೇ ಒಂದು ಸಂಸ್ಥೆನ ನಾವು ಅಥವಾ ಬಿಸ್ನೆಸ್ ಮಾಡಬೇಕಂದ್ರೂ ಒಂದು ಕೊಠಡಿ ಅಂತ ಮಾಡ್ಕೊಂಡಿರ್ತೀವಿ, ಒಂದು ಆರ್ಗನೈಸ್ ಸಂಸ್ಥೆ ಅಂತ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲೆಲ್ಲ ನಮಗೆ ಖರ್ಚು ವೆಚ್ಚಗಳು, ಸೊ ಇವೆಲ್ಲ ಏನ್ರಿ ಇನ್ವೆಸ್ಟಿಂಗ್ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಆಗಿರ್ಬೋದು ಇದ್ದೇ ಇರುತ್ತೆ. ಸೊ ಅದೆಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಾವು ಬರಿತಾ ಹೋಗ್ತೀವಿ. ಸೊ ಕರೆಂಟ್ ಬಿಲ್ಗೆ ಇವತ್ತು ಇಷ್ಟು ಖರ್ಚಾಯಿತು, ಸೊ ಇಷ್ಟು ಅಮೌಂಟ್ ನಾವು ಇಷ್ಟು ಇನ್ವೆಸ್ಟ್ ಮಾಡಿದ್ವಿ, ಇದರಲ್ಲಿ ಮಂತ್ಲಿ ಇಷ್ಟು ನಮಗೆ ಕರೆಂಟ್ ಬಿಲ್ಲಿಗೆ ಹೋಗುತ್ತೆ. ಸೊ ಎಲೆಕ್ಟ್ರಿಕಲ್ ಬಿಲ್ ಎಷ್ಟಾಗುತ್ತೆ ರೀ? ಸೊ ಇಲ್ಲಿ ಒಂದು 150 ಅಂದ್ಕೊಳ್ರಿ. ಸೊ ಇಲ್ಲಿ ಎಷ್ಟಾಗುತ್ತೆ ರೀ? 160 ಅಂದ್ಕೊಳ್ರಿ. ಇಲ್ಲಿ ಎಷ್ಟಾಗತ್ತೆ ರೀ? 100 ಅಂದ್ಕೊಳ್ರಿ. ಸೊ ನಮಗೆ ಈ ಥರ ನಮಗೆ ಒಂದು 100 ಅಂದ್ಕೊಳ್ರಿ. ಇವೆಲ್ಲ ನಮ್ಗೆ ಏನು ಸಿಗುತ್ತೆ ರೀ? ಇಲ್ಲೇ ಎಂಪ್ಲಾಯೀಸ್ ಡೀಟೇಲ್ಸ್ ಸಿಕ್ತು, ನಮಗೆ ಇವಾಗ ಎಲೆಕ್ಟ್ರಿಕಲ್ ಬಿಲ್ ಸಿಕ್ತು. ಸೊ ಎಲೆಕ್ಟ್ರಿಕಲ್ ಬಿಲ್ ಅಂತಂದರೆ 150, 160, 100 ಬಂತು ಅಂತ ಹೇಳ್ಕೊಳ್ರಿ. ಸೊ ಈ ಒಂದು ABC ಕಂಪ್ನಿಯಲ್ಲಿ ನಮಗೆ 13 ಜನ ಎಂಪ್ಲಾಯೀಸ್ ಇದ್ದಾರೆ, 150 ಎಲೆಕ್ಟ್ರಿಕಲ್ ಬಿಲ್ ಬರುತ್ತೆ. ಓಕೆ. ಒಂದು ಕಂಪ್ನಿಯಲ್ಲಿ ನಮಗೆ ಯಾವಾಗ ನಾವು ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋಗ್ತೀವೋ ಅದನ್ನು ಇವಾಗ ನೋಡ್ರಿ ಇಲ್ಲಿ. ಸೊ ಈಗೇನಾಗುತ್ತೆ, ಇಲ್ಲಿ ನಮಗೆ ABC ಕಂಪನಿಯಲ್ಲಿ 13 ಜನ ನಮಗೆ ಎಂಪ್ಲಾಯೀಸ್ ಇದ್ದಾರೆ, 150 ಎಲೆಕ್ಟ್ರಿಕಲ್ ಬಿಲ್ ಬರುತ್ತೆ. ಸೊ ಇವೆರಡೇ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ತಾ ಇದ್ದೀರಿ ಅಕೌಂಟ್ ಸೆಕ್ಷನಲ್ಲಿ ಅಂತ ಅಂದ್ಕೊಳ್ರಿ. ಸೊ ಇವಾಗ XYZ ಕಂಪನಿಯಲ್ಲಿ ನಮಗೆ 14 ಜನ ನಮಗೆ ಎಂಪ್ಲಾಯೀಸ್ ಇದ್ದಾರೆ, ಅಲ್ಲಿ ಎಲೆಕ್ಟ್ರಿಕಲ್ ಬಿಲ್ ಎಷ್ಟು ಬರುತ್ತೆ? 160 ಬರುತ್ತೆ. CBZ ಕಂಪನಿಯಲ್ಲಿ 15 ಜನ ಎಂಪ್ಲಾಯೀಸ್ ಇದ್ದಾರೆ, 100 ನಮಗೆ ಎಲೆಕ್ಟ್ರಿಕಲ್ ಬಿಲ್ ಬರುತ್ತೆ ಅಂದ್ಕೊಳ್ರಿ. ಸೊ ಈ ಒಂದು ಎಲೆಕ್ಟ್ರಿಕಲ್ ಬಿಲ್, ಸೊ ಇದರಲ್ಲಿ ನಾವು ಏನು ಎಂಟರ್ ಮಾಡ್ತಿದ್ದೀವಲ್ಲ, 13 ಅನ್ನೋದು, 150 ಅನ್ನೋದು, ಇವೆಲ್ಲ ಏನು ನಾವು ಸಂಖ್ಯೆಗಳನ್ನು ಎಂಟ್ರಿ ಮಾಡ್ತಿದ್ದೀವಲ್ಲ, ಈ ಟ್ರಾನ್ಸಾಕ್ಷನ್ಗಳನ್ನು ನಾವೇನಂತ ಹೇಳ್ತೀವಿ? ಲೆಜರ್ಸ್ ಅಂತ ಹೇಳ್ತೀವಿ. ಅದೇ ಏನಪ್ಪ ಅಂತಂದರೆ, ಈ 150 ಎಲೆಕ್ಟ್ರಿಕಲ್ ಬಿಲ್ ತುಂಬಿದ ರೆಸಿಪ್ಟ್ ಏನಿರ್ತೈತಲ್ಲ ರೀ, ಸೊ ಆ ರೆಸಿಪ್ಟನ್ನು ನಾವೇನಂತ ಹೇಳ್ತೀವಿ? ಪ್ರೂಫ್ ಏನಿರ್ತಾವಲ್ಲ ರೀ, ಡಾಕ್ಯುಮೆಂಟ್, ಅದಕ್ಕೆ ನಾವೇನಂತ ಹೇಳ್ತೀವಿ ರೀ? ವೋಚರ್ ಅಂತ ಹೇಳ್ತೀವಿ. ಸೊ ನನ್ನ ಹತ್ರ ಪ್ರೂಫ್ ಇದೆ, ಸೊ ನಾನು ಇಷ್ಟು ತುಂಬ್ಕೊಂಡು ಬಂದಿದ್ದೀನಿ, ಸೊ ಇಷ್ಟನೇ ತಾರೀಕಿಗೆ ನಾನು ಇಷ್ಟು ಎಲೆಕ್ಟ್ರಿಕಲ್ ಬಿಲ್ ಬಂದಿದ್ದೀನಿ, ಸೊ ಇಷ್ಟು ಖರ್ಚಾಗಿದೆ ಅನ್ನೋದಕ್ಕೆ ನಾವು ಏನು ಒಂದು ಪ್ರೂಫ್ ರೆಡಿ ಮಾಡಿರ್ತೀವೋ ಅದನ್ನು ನಾವು ರೆಸಿಪ್ಟ್ ಏನಿರುತ್ತೋ ಅದನ್ನು ನಾವೇನಂತ ಹೇಳ್ತೀವಿ? ವೋಚರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇದನ್ನು ಸಿಂಪಲ್ಲಾಗಿ ತಿಳ್ಕೊಳ್ರಿ. ಇವಾಗ ನಾವು ಒಂದಕ್ಕಿಂತ ಹೆಚ್ಚಿಗೆ ಕಂಪನಿಗಳನ್ನು, ಸೊ ಸಿ ಹಿಯರ್, ಇದಕ್ಕೇನಂತ ಹೇಳ್ತೀವಿ ರೀ ನಾವು? ಈಗ 13, 150, ಸೊ ಇದು 14, 160 ಇವೆಲ್ಲ ಏನಿದಾವಲ್ಲ ರೀ, ಸೊ ಇವನ್ನ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಇಲ್ಲ. ಸೊ ಏನೇ ಆದ್ರೂ ಒಂದು ಕಂಪನಿಯಿಂದ ಏನೋ ವಸ್ತು ಹೊರಗೆ ಹೋದ್ರೂ, ಏನೇ ವಸ್ತು ಒಳಗೆ ಬಂದ್ರೂ, ಅದು ಮನಿ ಆಗಿರಲಿ, ವಸ್ತು ಆಗಿರಲಿ, ಏನೇ ಒಂದಾಗಿರಲಿ, ಎಂಪ್ಲಾಯೀಸೇ ಆಗಿರಲಿ, ಸೊ ಅವುಗಳನ್ನು ಏನು ನಮಗೆ ಒಂದು ಟ್ರಾನ್ಸಾಕ್ಷನ್ಸ್ ಆಗುತ್ತೋ ಅದನ್ನೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಲೆಜರ್ಸ್ ಅಂತ ಹೇಳ್ತೀವಿ. ಅದನ್ನೇ ವಿತ್ ಪ್ರೂಫ್ ಇತ್ತಂತಂದರೆ ವೋಚರ್ ಅಂತ ಹೇಳ್ತೀವಿ. ಸೊ ಈ ಗ್ರೂಪ್ ಅಂತಂದರೆ ಏನು ಗೊತ್ತಾ? ಸೊ ಸಿ ಹಿಯರ್, ಸೊ ನಾವಿವಾಗ ಏನು ಮಾಡ್ತೀವಿ? ಇವಾಗ ಒಂದು ಗ್ರೂಪ್ ಅಂತಂದರೆ ಇವಾಗ ನಮಗೆ ಮೂರು ಕಂಪನಿಗಳ ಡೀಟೇಲ್ಸ್ ನಮಗೆ ಒಟ್ಟಾರೆ ಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಈ ಸಾಫ್ಟ್ವೇರ್ ಇಲ್ಲದೇ ಇದ್ದಾಗ, ಅಂದರೆ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಇಲ್ಲದೇ ಇದ್ದಾಗ, ಟ್ಯಾಲಿ ಸಾಫ್ಟ್ವೇರ್ ಇಲ್ಲದೇ ಇದ್ದಾಗ ಏನು ಮಾಡ್ತಿದ್ರು? ಒಂದಿಷ್ಟು ಕಂಪನಿಗಳನ್ನು ನಾ ಹೇಳಿದ್ನಲ್ಲ, ಬುಕ್ ಬೈಂಡಿಂಗ್ ಕಂಪನಿ ಅಂದ್ಕೊಳ್ರಿ ಇದನ್ನು. ಸೊ ಈ ಕಂಪನಿಗಳಲ್ಲಿ 3 ಕಂಪನಿಗಳಲ್ಲಿ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಒಂದು ಕಡೆ ಇಡಬೇಕು. ಅಂದರೆ ಎಲೆಕ್ಟ್ರಿಕಲ್ ಬಿಲ್ ಸಪ್ರೇಟಪ್ಪ. ಸೊ ಎಲೆಕ್ಟ್ರಿಕಲ್ ಬಿಲ್ ಏನಿದೆ ಇಲ್ಲಿ? 160 ಇದೆ,
150 ಇದೆ, 160 ಇದೆ, 100 ಇದೆ. ಸೊ ಇಷ್ಟು ಎಲೆಕ್ಟ್ರಿಕಲ್ ಬಿಲ್ ನಾವು ಒಂದೇ ಕಡೆ ಸ್ಟೋರ್ ಮಾಡ್ತೀನಿ. ಒಂದೇ ಕಡೆ ಏನಂತ ಸ್ಟೋರ್ ಮಾಡ್ತೀನಿ? 3 ಕಂಪನೀಸ್ ಎಲೆಕ್ಟ್ರಿಕಲ್ ಬಿಲ್ ಅಂತ ನೇಮ್ ಹಾಕಿ ಒಂದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಆ ಗ್ರೂಪಲ್ಲಿ ಏನು ಮಾಡ್ತೀನಿ ನಾನು? ಎಲೆಕ್ಟ್ರಿಕಲ್ ಬಿಲ್ಸ್ ಬಗ್ಗೆ ಹಾಕ್ತೀನಿ. ಅಂದರೆ 150, 160, ಸೊ ಅದ್ರ ಬಗ್ಗೆ ಎಲ್ಲ ಹಾಕ್ಕೊಳ್ತಾ ಹೋಗ್ತೀನಿ. ಸೊ ಗ್ರೂಪ್ ಎದಕ್ಕೆ ಕ್ರಿಯೇಟ್ ಮಾಡ್ತೀವಿ? ಈ ಮೂರು ಏನ್ರಿ ಇದು? ಈ 3 ಕಂಪನಿಗಳ ಡೀಟೇಲ್ಸ್ ಇದರಲ್ಲಿರುತ್ತೆ. 3CEB ಅಂದರೆ 3 ಕಂಪನಿಗಳ ಎಲೆಕ್ಟ್ರಿಕಲ್ ಬಿಲ್ಸ್ ಅಂತ. 3 ಕಂಪ್ನೀಸ್ ಎಲೆಕ್ಟ್ರಿಕಲ್ ಬಿಲ್ಸ್ಗಳನ್ನು ನಾವು ಹೇಗೆ ಕ್ರಿಯೇಟ್ ಮಾಡಬೇಕು? ಸೊ 3CEB ಅಂದರೆ 3 ಕಂಪನಿಗಳ ಎಲೆಕ್ಟ್ರಿಕಲ್ ಬಿಲ್ಸ್ ಒಟ್ಟಾರೆ ನಮಗೆ ಸಿಗಬೇಕು. ಅಂದರೆ ಗುಂಪಿನಲ್ಲಿ ಸಿಗಬೇಕು. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇರಲಿಲ್ಲ ಅಂದರೆ ಏನು ಮಾಡ್ತಿದ್ವಿ ರೀ? ಸೊ ಆ ರೆಸಿಪ್ಟ್ ಎಲ್ಲ ಒಂದು ಕಡೆ ಒಂದು ಫೈಲಲ್ಲಿ ಹಾಕಿಟ್ಬಿಡ್ತಿದ್ವಿ. ಸೊ ಯಾವ ಕಂಪನಿದು ಬೇಕು, ಯಾವ ಕಂಪನಿ ಎಲೆಕ್ಟ್ರಿಕಲ್ ಬಿಲ್ ಡೀಟೇಲ್ಸ್ ಬೇಕೋ ಆ ಒಂದು ಫೈಲಲ್ಲಿ ಎಲೆಕ್ಟ್ರಿಕಲ್ ಬಿಲ್ಸ್ ಡೀಟೇಲ್ಸ್ ಅನ್ನೋದೇ ಒಂದು ಸಪ್ರೇಟ್ ಫೈಲ್ ಮಾಡ್ಕೊಂಡಿರ್ತೀವಿ. ಒಂದು ಎಂಪ್ಲಾಯೀಸ್ ಡೀಟೇಲ್ಸ್ ಅಂತಲೇ ಒಂದು ಸಪ್ರೇಟ್ ಫೈಲ್ ಮಾಡ್ಕೊಂಡಿರ್ತೀವಿ. ಅದು ಏನು ರೀ, ಒಂದೇ ಕಂಪ್ನಿ ಸಿಗಂಗಿಲ್ಲ. ಅಲ್ಲಿ ಎಷ್ಟು ಕಂಪ್ನಿ ಸಿಗ್ತಾವೆ? 3 ಕಂಪ್ನಿ ಸಿಗ್ತಾವೆ ರೀ. ಏನು ರೀ? ABC ಕಂಪ್ನಿ, XYZ ಕಂಪನಿ, ಸೊ ಈ ಒಂದು CBZ ಕಂಪನಿ, 3 ಕಂಪನಿಯ ಡೀಟೇಲ್ಸ್ ಒಂದೇ ಫೈಲಲ್ಲಿ ಸಿಗುತ್ತೆ ನಮಗೆ. ಎಲೆಕ್ಟ್ರಿಕಲ್ ಬಿಲ್ಲು ಸಹ ಹಾಗೆ ಒಂದೇ ಒಂದು ಫೈಲಲ್ಲಿ ನಮಗೆ 3 ಕಂಪನಿ ಡೀಟೇಲ್ಸ್ ಸಿಗುತ್ತೆ. ಅಂದರೆ ಸಬ್ ಕಂಪನೀಸ್ನ ಅಂದರೆ 3-4 ಭಾಗಗಳಾಗಿರ್ತಕ್ಕಂಥ ಕಂಪನೀಸ್ ಒಂದೇ ಡೀಟೇಲ್ಸ್ ಇತ್ತಂದರೆ ಅದನ್ನು ನಾವು ಒಂದು ಕಡೆ ಸೇರಿಸಿಡ್ತೀವಿ. ಕೂಡಿಡೋದಕ್ಕೆ ಏನಂತ ಹೇಳ್ತೀವಿ? ಗ್ರೂಪ್ ಅಂತ ಹೇಳ್ತೀವಿ. ಗ್ರೂಪ್ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಒಂದು ಕಂಪನಿಗಳನ್ನು ಸೇರಿಸಿ ಅದರಲ್ಲಿರ್ತಕ್ಕಂತಹ ಕಂಟೆಂಟ್ಗಳನ್ನು ಸೇರಿಸಿ ಒಂದು ಫಾರ್ಮೇಟನ್ನು, ಅಂದರೆ ನಾವೇನು ಮಾಡ್ಬೇಕ್ರಿ? ಯೂನಿಫಾರ್ಮಿಟಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅಂದರೆ ಒಂದು ಕಡೆ ಬಿಲ್ ವೈಸ್ ನಾವು ಡೀಟೇಲ್ಸ್ ಇಡಬೇಕಾಗಿರುತ್ತೆ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು? ಈ ಒಂದು ಗ್ರೂಪ್ ಆಫ್ ಟ್ಯಾಲಿ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ಹೇಳಬೇಕಂತಂದರೆ, ಸೊ ಇದನ್ನ ಕ್ಲಿಯರಾಗಿ ಇನ್ನೊಂದು ಸರ್ತಿ ಹೇಳ್ತೀನಿ ಕೇಳ್ರಿ. ಸೊ ನಾವು ಬೇರೆ ಬೇರೆ ಕಂಪನಿಗಳಿರುತ್ತೆ. ಸಿ ಹಿಯರ್ ABC, XYZ, CBZ. ಸೊ ಇವು 3 ಕಂಪನಿಗಳನ್ನ, ಸೊ ABC ಕಂಪ್ನಿ ಫಸ್ಟ್ ಕ್ರಿಯೇಟ್ ಮಾಡ್ತೀರಿ, ನೆಕ್ಸ್ಟ್ ಇನ್ನೊಂದು XYZ ಕಂಪ್ನಿ ಕ್ರಿಯೇಟ್ ಮಾಡ್ತೀರಿ, ನೆಕ್ಸ್ಟು CBZ ಕಂಪನಿ ಕ್ರಿಯೇಟ್ ಮಾಡ್ತೀರಿ. ಸೊ ಈ ಒಂದು ಕಂಪನಿಗಳನ್ನು ಕ್ರಿಯೇಟ್ ಮಾಡಿದಾಗ ನಮ್ಗೇನಾಗುತ್ತೆ ರೀ? ಎಂಪ್ಲಾಯೀಸ್ ಸ್ಯಾಲ್ರಿ, ಎಲೆಕ್ಟ್ರಿಕಲ್ ಬಿಲ್ಸ್, ನೆಕ್ಸ್ಟು ಇಲ್ಲಿ ಕೆಳಗಡೆ ತೊಗೊಳ್ತೀನಿ ರೀ, ರೆಸಿಪ್ಟ್ ತೊಗೋತೀನಿ. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ ನಮಗೇನು ಸಿಗುತ್ತೆ? ಸಿ ಹಿಯರ್. ಸೊ ಈ ಒಂದು ABC ಕಂಪನಿಯಲ್ಲಿ ಎಂಪ್ಲಾಯೀಸ್ ನಮಗೆ ಎಷ್ಟಿದ್ದಾರೆ ಅನ್ನೋದನ್ನು ಎಂಟ್ರಿ ಮಾಡೋದಕ್ಕೆ, ಇವೆಲ್ಲ ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡೋದಕ್ಕೆ ಏನಂತ ಹೇಳ್ತೀವಿ ನಾವು? ಲೆಜರ್ಸ್ ಅಂತ ಹೇಳ್ತೀವಿ. ಅರ್ಥ ಆತ್ರಿ? ಸೊ ಇವೇನು ಟ್ರಾನ್ಸಾಕ್ಷನ್ಗಳನ್ನು ಒಂದು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದ್ರಿ, ಸೊ ಈ ಥರ ನಮಗೆ ಒಂದು ಡೆಬಿಟ್ ಆಯಿತು ಅಥವಾ ಕ್ರೆಡಿಟ್ ಆಯಿತು ಅಂದರೆ ನಮ್ಗೆ ಈ ಥರ ಅಮೌಂಟ್ ಹಾಕಿದ್ವಿ, ಈ ಥರ ನಾವು ಅಮೌಂಟ್ ಇದರಿಂದ ತೆಗೆದು ನಾವು ಎಷ್ಟು ಖರ್ಚು ಮಾಡಿದ್ವಿ ಅನ್ನೋದನ್ನು ಎಂಟ್ರಿ ಮಾಡ್ತೀವಿ. ಈಗ ನೋಡಿರಿ, ABC ಕಂಪ್ನಿಲಿ 13 ಜನ ಇದ್ದಾರೆ. ಸೊ 13 ಜನಕ್ಕೆ ನಾವು ಸ್ಯಾಲ್ರಿ ಎಷ್ಟು ಕೊಡಬೇಕು? ಸೊ ಆ ಥರ ಎಲ್ಲ ಟ್ರಾನ್ಸಾಕ್ಷನ್ನೆಲ್ಲ ಈ ಒಂದು ಅಕೌಂಟ್ ಸಾಫ್ಟ್ವೇರಲ್ಲಿ ನಾವು ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಡೀಟೇಲ್ಸ್ ಏನು ಎಂಟ್ರಿ ಮಾಡ್ತೀರಿ ನೋಡಿರಿ, ಆ ಡೀಟೇಲ್ಸ್ ಎಂಟ್ರಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಈ ಒಂದು ಏನಂತ ಹೇಳ್ತೀವಿ ರೀ? ಲೆಜರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ಒಂದು ಸ್ಯಾಲ್ರಿ ಎಷ್ಟಿರುತ್ತೆ? ಸೊ ಒಂದು 10,000 ಇರುತ್ತೆ. ಸೊ ಎಲ್ಲ ಟೋಟಲ್ 13 ಜನಕ್ಕೆ ಎಷ್ಟಿರುತ್ತೆ? 1,50,000 ಅಂತ ಅಂದ್ಕೊಳ್ರಿ. ಸೊ ಆ ಥರದಲ್ಲಿ ನಮಗೆ ಸ್ಯಾಲ್ರೀಸ್ ಇರುತ್ತೆ. ಎಲೆಕ್ಟ್ರಿಕಲ್ ಬಿಲ್ ನಾವು ಆವಾಗಲೇ ಹೇಳಿದ್ನಲ್ಲ, ಆ ಥರ ನಾವೇನು ಈ ಥರ ಫೀಲ್ಡ್ ಮಾಡ್ತೀವಲ್ಲ, ಅಂದರೆ ಈ ಥರ ನಾವೇನು ಎಂಟ್ರಿ ಮಾಡ್ತೀವಲ್ಲ, ಅದಕ್ಕೆ ಈ ಥರ ಎಂಟ್ರಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಲೆಜರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು 3 ಕಂಪನಿಗಳ ಒಂದು ಎಂಪ್ಲಾಯೀಸ್ ಡೀಟೇಲ್ಸನ್ನು ನಾವು ಕ್ರಿಯೇಟ್ ಮಾಡಿ ಒಂದು ಕಡೆ, ಇವಾಗ 3 ಕಂಪನೀಸ್ ಎಂಪ್ಲಾಯಿ ಡೀಟೇಲ್ಸ್, ಈ ಒಂದು 3 ಕಂಪನಿಗಳ ಎಂಪ್ಲಾಯೀಸ್ಗಳು ಕೇಳಿದ್ರೆ ಏನು ಮಾಡ್ಬೇಕ್ರಿ? 13, 14, 15 ಈ 3 ಸೇರಿಸಿ ಎಷ್ಟಾಗುತ್ತೋ ಅಷ್ಟು ಎಂಪ್ಲಾಯೀಸ್ ಡೀಟೇಲ್ಸ್ ಈ ಗ್ರೂಪಲ್ಲಿ ಇರಬೇಕು. ಯಾವ ಗ್ರೂಪಲ್ಲಿ? ಈ ಒಂದು 3 ಕಂಪನೀಸ್ ಎಂಪ್ಲಾಯಿ ಡೀಟೇಲ್ಸ್ ಐತಲ್ರಿ, ಆ ಗ್ರೂಪಲ್ಲಿ ಇರಬೇಕು. ಗ್ರೂಪ್ ಅಂತಂದ್ರೆ 3 ಕಂಪನಿ, ಒಂದಕ್ಕಿಂತ ಹೆಚ್ಚಿಗೆ ಕಂಪನಿ ಡೀಟೇಲ್ಸ್ಗಳನ್ನು, ಒಂದೇ ಒಂದು ಡೀಟೇಲನ್ನು, ಒಂದು ರೆಕಾರ್ಡ್ನ ಮೇಂಟೈನ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಗ್ರೂಪ್ ಅಂತ ಹೇಳ್ತೀವಿ. ಸೊ ಈ ಒಂದು ಎಲೆಕ್ಟ್ರಿಕಲ್ ಬಿಲ್ನ ನಾವೆಲ್ಲ ಇಷ್ಟು ಪೇ ಮಾಡಿದ್ವಿ ಅಂತವೆಲ್ಲ ಇವನ್ನ ಏನು ಹೇಳ್ತೀವಲ್ಲ, ಇದನ್ನು ನಾವೇನಂತ ಹೇಳ್ತೀವಿ? ಎಂಟ್ರಿ ಮಾಡ್ತೀವಲ್ಲ, ಇದನ್ನು ನಾವು ಲೆಜರ್ ಅಂತ ಹೇಳ್ತೀವಿ. ಈ ಎಂಟ್ರಿ ಮಾಡಿದ ರೆಸಿಪ್ಟನ್ನ ಅಥವಾ ಯಾರಾದರೂ ಒಂದು ಅಮೌಂಟ್ ಕೊಟ್ಟು ಹೋಗಿರ್ತಾರೆ, ಅದನ್ನು ಸಹಿ ತೊಗೊಂಡಿರ್ತೀವಿ ಒಂದು ಸ್ಲಿಪ್ಪಲ್ಲಿ, ಆ ಸ್ಲಿಪ್ಗಳನ್ನು ಮೇಂಟೈನ್ ಮಾಡೋದೇನ್ರಿ? ಈ ಒಂದು ರೆಸಿಪ್ಟ್. ಸೊ ಈ ರೆಸಿಪ್ಟಿಗೆ ಏನಂತ ಹೇಳ್ತೀವಿ ರೀ? ಓಚರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ ನಿಮಗೆ ಡಿಫ್ರೆನ್ಸು? ಲೆಜರ್ ಅಂದ್ರೇನು, ಓಚರ್ ಅಂದ್ರೇನು ಅಂತೆಲ್ಲ ಗೊತ್ತಾಯ್ತಲ್ಲ? ಸೊ ಲೆಜರ್ ಅಂತಂದರೆ
ನಾವೇನು ಒಂದು ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಮಾಡ್ತೀವೋ ಅದನ್ನು ಲೆಜರ್ ಅಂತೀವಿ. ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಿದರೂ ಕೆಲವೊಂದಿಷ್ಟು ಪ್ರೂಫ್ಗಳನ್ನು ಡಾಕ್ಯುಮೆಂಟ್ರಿ ಮೇಂಟೈನ್ ಮಾಡ್ತಾ ಇರ್ತೀವಿ, ಅದನ್ನು ನಾವು ವೋಚರ್ ಅಂತೀವಿ. ನೆಕ್ಸ್ಟು ಒಂದಕ್ಕಿಂತ ಹೆಚ್ಚಿಗೆ ಕಂಪನಿಗಳ ಬಗ್ಗೆ ಎಂಪ್ಲಾಯೀಸ್ ಡೀಟೇಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಬಿಲ್ಸ್ ಆಗಿರ್ಬೋದು, ಯಾವುದೇ ಒಂದನ್ನು ನಾವು ಎಲೆಕ್ಟ್ರಿಕಲ್ ಬಿಲ್ಸ್ ಅಂತ ಒಂದು ಸಪ್ರೇಟ್ ಕ್ಯಾಟಗರಿ ಒಂದು ಗ್ರೂಪ್ ಮಾಡಿ ಎಲ್ಲ 3 ಕಂಪನಿಗಳ ಡೀಟೇಲ್ಸನ್ನು ಒಂದೇ ಕಡೆ ಹಾಕೋದಕ್ಕೆ ನಾವೇನಂತ ಹೇಳ್ತೀವಿ, ಗ್ರೂಪ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಈ ಎಕ್ಸಾಂಪಲ್ಗಳಿಂದ ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ಒಂದು ಗ್ರೂಪ್ಸ್ ಆಗಿರ್ಬೋದು, ಲೆಜರ್ಸ್ ಆಗಿರ್ಬೋದು, ವೋಚರ್ಸ್ ಬಗ್ಗೆ ಅಂತಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಗ್ರೂಪ್ಸ್ ಅಂತಂದರೆ ನಾವು ಒಂದಕ್ಕಿಂತ ಹೆಚ್ಚಿಗೆ ಕಂಪನಿಗಳಲ್ಲಿ ಇರ್ತಕ್ಕಂತಹ ಡೀಟೇಲ್ಸನ್ನು ಒಂದು ಕಡೆ ಒಂದೇ ಒಂದೇ ರೆಕಾರ್ಡನ್ನು ಗ್ರೂಪ್ ಆಗಿ ನಾವು, ಅಂದರೆ ಈಗ ಹೇಳಿದ್ನಲ್ಲ ABC, XYZ, CBZ ಇವೆಲ್ಲ ಏನ್ರಿ ಇವು, ಈ ಒಂದು ಕಂಪನಿಗಳ ಒಂದೇ ರೆಕಾರ್ಡನ್ನು, ಎಲೆಕ್ಟ್ರಿಕಲ್ ಬಿಲ್ ಅನ್ನೋದು ಒಂದು ರೆಕಾರ್ಡು, ನೆಕ್ಸ್ಟು ಎಂಪ್ಲಾಯೀಸ್ ಅನ್ನೋದು ಒಂದು ರೆಕಾರ್ಡು, ಒಂದು ಎಂಪ್ಲಾಯೀಸ್ ಸ್ಯಾಲ್ರಿ ಅನ್ನೋದೊಂದು ರೆಕಾರ್ಡು, ಈ ಥರ ಗ್ರೂಪ್ ಸ್ಯಾಲ್ರಿ ಏನು ಒಂದು ಜನ್ರೇಟ್ ಮಾಡ್ತೀವಲ್ಲ ಇದನ್ನು ನಾವು ಗ್ರೂಪ್ ಅಂತ ಹೇಳ್ತೀವಿ. ಸೊ ಎಂಟ್ರಿ ಮಾಡೋದನ್ನು ನಾವು ಲೆಜರ್ ಅಂತ ಹೇಳ್ತೀವಿ. ಅದು ಪ್ರೂಫ್ ಆಫ್ ಡಾಕ್ಯುಮೆಂಟ್ ಇರೋದನ್ನು ನಾವೇನಂತ ಹೇಳ್ತೀವಿ, ವೋಚರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇವಾಗ ನಾವು ನಮ್ಮ ಒಂದು ಟೆಕ್ನಿಕಲ್ ವೇಯಲ್ಲಿ ಗ್ರೂಪ್ ಅಂದ್ರೇನು, ಲೆಜರ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು, ಈ ಒಂದು ಟ್ಯಾಲಿಯಲ್ಲಿ ಹೇಗೆ ಕ್ರಿಯೇಟ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಳ್ಳೋಣ ರೀ, ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗ್ರೂಪ್ ಅಂತಂದ್ರೇನು? ಸೊ ವಾಟ್ ಆರ್ ದ ಗ್ರೂಪ್ಸ್ ಇನ್ ಟ್ಯಾಲಿ? ಸೊ ಗ್ರೂಪ್ ಅಂತಂದ್ರೆ ಏನ್ರಿ? ಗ್ರೂಪ್ ಈಸ್ ಅ ಕಲೆಕ್ಷನ್ ಆಫ್ ಲೆಜರ್ಸ್ ಆಫ್ ದ ಸೇಮ್ ನೇಚರ್ಸ್. ಸೊ ಸಿ ಹಿಯರ್, ಗ್ರೂಪ್ ಈಸ್ ಅ ಕಲೆಕ್ಷನ್ ಆಫ್ ಲೆಜರ್ಸ್ ಆಫ್ ದ ಸೇಮ್ ನೇಚರ್. ಅಂದರೆ ಲೆಜರ್ಸ್ ಅಂದರೆ ಏನ್ರಿ, ನಾವೇನು ಎಂಟ್ರಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಲೆಜರ್ ಅಂತೀವಿ ಅಂತ ಹೇಳಿದೆ ತಾನೆ. ಸೊ ಗ್ರೂಪ್ ಅಂದ್ರೆ ಏನ್ರಿ? ಕಲೆಕ್ಷನ್ ಆಫ್ ಲೆಜರ್ಸ್. ಅಂದರೆ ಇವಾಗ ABC ಕಂಪನಿಗಳಲ್ಲಿರ್ತಕ್ಕಂತಹ ಡೀಟೇಲ್ಸನ್ನು ಕಲೆಕ್ಷನ್ ಮಾಡ್ಕೊಳ್ಳೋದು, ಲೆಜರ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಲೆಜರ್ಸ್ ಅಂದರೆ ಏನ್ರಿ, ನಾವೇನು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿರ್ತೀವಿ ಅದಕ್ಕೆ ಲೆಜರ್ಸ್ ಅಂತೀವಿ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಸೊ ಕಲೆಕ್ಷನ್ ಆಫ್ ಲೆಜರ್ಸ್ ಆಫ್ ದ ಸೇಮ್ ನೇಚರ್. ಸೊ ಈ ಒಂದು ನೇಚರ್, ಒಂದು ಏನು ಲೆಜರ್ಸ್ನ ಕ್ರಿಯೇಟ್ ಮಾಡಿರ್ತೀವೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಗ್ರೂಪ್ ಅಂತ ಹೇಳ್ತೀವಿ. ಸೊ ಗ್ರೂಪ್ ಈಸ್ ಅ ಕಲೆಕ್ಷನ್ ಆಫ್ ಲೆಜರ್ಸ್ ಆಫ್ ದಿ ಸೇಮ್ ನೇಚರ್. Tally software automatically create 28 groups which are used in the chart of account. Okay, so out of 28 predefined groups in Tally, 15 groups are primary groups and 13 groups are subgroups. Okay, so ಏನು ಗೊತ್ತಾ? ಸೊ ಈ ಒಂದು ಗ್ರೂಪ್ ಆಫ್ ಟ್ಯಾಲಿಯಲ್ಲಿ ಸಿ ಹಿಯರ್ ನಮಗೆ ಈ ಒಂದು ಗ್ರೂಪ್ ಆಫ್ ಟ್ಯಾಲಿಯಲ್ಲಿ, ಸೊ ಈ ಒಂದು ಗ್ರೂಪ್ ಆಫ್ ಟ್ಯಾಲಿಯಲ್ಲಿ ನಮಗೆ ಎಷ್ಟಿದೆ? 28 ಗ್ರೂಪ್ಸ್ ಇದೆ. ಸೊ ಈ ಗ್ರೂಪ್ ಏನಿದಾವಲ್ರಿ, ಸೊ ಈ ಗ್ರೂಪ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ, ಅಂದರೆ ಗ್ರೂಪ್ ಅಂದರೆ ಏನಂತ ಹೇಳಿದ್ದೀನಲ್ಲ, ಸೊ ಈ ಒಂದು ಗ್ರೂಪ್ ಮಾಡಬೇಕಾದ್ರೆ ನಮಗೆ ಅದರಲ್ಲಿ ಕೆಲವೊಂದಿಷ್ಟು ಇನ್ಬಿಲ್ಟ್ ಗ್ರೂಪ್ಸ್ ಇರುತ್ತೆ. ಸೊ ಆ ಒಂದು ಗ್ರೂಪನ್ನು ಹೆಲ್ಪ್ ತೊಗೊಂಡು ನಾವು ಆಟೋಮೆಟಿಕ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡ್ಬೋದು. ಸೊ ಗ್ರೂಪಲ್ಲಿ ನಮಗೆ ಎಷ್ಟು ಒಂದು ಗ್ರೂಪ್ಸ್ ಇದೆ? ಈ ಒಂದು ಗ್ರೂಪ್ ಆಫ್ ಟ್ಯಾಲಿಯಲ್ಲಿ ನಮಗೆ 28 ಗ್ರೂಪ್ಸ್ ಇದೆ. ಈ 28 ಗ್ರೂಪ್ಸಲ್ಲಿ 15 ಪ್ರೈಮರಿ ಗ್ರೂಪ್, 13 ಸಬ್ ಗ್ರೂಪ್. ಸೊ ಇದಕ್ಕೇನಂತ ಹೇಳ್ತಾರೆ ರೀ? 15 ಪ್ರೈಮರಿ ಗ್ರೂಪ್, 13 ಸಬ್ ಗ್ರೂಪ್ ಅಂತ ಹೇಳ್ತಾರೆ. ಸೊ ಇವೆರಡು ಗ್ರೂಪ್ ನಮಗೆ ಈ ಒಂದು ಗ್ರೂಪ್ ಆಫ್ ಟ್ಯಾಲಿಯಲ್ಲಿ ನಮಗೆ ಸಿಗುತ್ತೆ. ಸೊ ನಮಗೆ ಈ ಗ್ರೂಪ್ ಆಫ್ ಟ್ಯಾಲಿಯಲ್ಲಿ, ಸೊ ನಿಮಗೆ ಕೆಲವೊಂದು ಸರ್ತಿ ನಿಮ್ಗೆ ಅಬ್ಜೆಕ್ಟಿವ್ಸ್ ಇರೋದ್ರಿಂದ ಸೊ ಇದನ್ನೂ ಕೇಳ್ತಿರ್ತಾರೆ ನಿಮಗೆ. ಸೊ ಎಷ್ಟು ಪ್ರೈಮರಿ ಗ್ರೂಪ್ಸ್ ಇದೆ, ಎಷ್ಟು ಸಬ್ ಗ್ರೂಪ್ಸ್ ಇದೆ ಅಂತ ಕೇಳಿದರೂ ಕೇಳ್ಬೋದು. ಸೊ ಆವಾಗ ನಿಮಗೆ 15 ಕೊಟ್ಟಿರ್ತಾರೆ, 13 ಕೊಟ್ಟಿರ್ತಾರೆ. ಸೊ ಅವಾಗ ಏನು ಮಾಡ್ಬೇಕ್ರಿ? ಸೊ ನಿಮಗೆ ಪ್ರೈಮರಿ ಗ್ರೂಪ್ ಅಂತಂದರೆ 15 ಇರುತ್ತೆ, ಸಬ್ ಗ್ರೂಪ್ ಅಂದರೆ 13 ಇರುತ್ತೆ, ಟೋಟಲ್ ಅಂತಂದರೆ 28 ಇರುತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ಗ್ರೂಪ್ ಆಫ್ ಟ್ಯಾಲಿಯಲ್ಲಿ 28 ಗ್ರೂಪ್ಸ್ ಇರುತ್ತೆ. 28 ಗ್ರೂಪ್ಸ್ ಏನಿರುತ್ತೆ? ಇನ್ಬಿಲ್ಟ್ ಆಗಿರುತ್ತೆ. ಸೊ ಅದರಲ್ಲಿ 15 ಏನಿರುತ್ತೆ? ಪ್ರೈಮರಿ ಗ್ರೂಪ್ ಇರುತ್ತೆ. ಸೊ 13 ಏನಿರುತ್ತೆ? ಸಬ್ ಗ್ರೂಪ್ ಇರುತ್ತೆ. ಅರ್ಥ ಆಯ್ತಾ? ಸೊ ಸಿ ಹಿಯರ್, ವಾಟ್ ಇಸ್ ದ್ಯಾಟ್? ಔಟ್ ಆಫ್ 28 predefined groups in Tally, 15 groups are primary groups and 13 groups are subgroups. ಓಕೆ, ಸೊ ಆವಾಗಲೇ ನಾನು ಚಾರ್ಟ್ ಹಾಕಿದ್ನಲ್ಲ, ಆ ರೀತಿ ಓದ್ರಿ. ಆ ರೀತಿ ಓದಿದ್ರೆ ಏನಾಗುತ್ತೆ ರೀ? ಸೊ ನಿಮಗೆ ಎಕ್ಸಾಮಲ್ಲಿ ಕರೆಕ್ಟಾಗಿ ನೆನಪಾಗುತ್ತೆ. ಅಂದರೆ ಈ ಥರ ನೀವು ಓದಿದ್ದಕ್ಕೂ ಅದಕ್ಕೂ ನಿಮಗೆ ಡಿಫ್ರೆನ್ಸ್ ಬೀಳುತ್ತೆ. ಸೊ ಯಾವಾಗಲೂ ಪಿಕ್ಚರೈಸೇಷನ್ ಮಾಡಿ ಓದ್ಬೇಕ್ರಿ. ಸೊ ಈ ಥರ ನೀವು ಥಿಯರಿ ಓದ್ಕೊಂತ ಹೋದರೆ ಕೆಲವೊಂದು ಸರ್ತಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆ ಥರ ನೀವು ಒಂದು ಯುನಿಕ್ ವೇಯಲ್ಲಿ ಓದೋದನ್ನು ಸ್ಟಾರ್ಟ್ ಮಾಡಿರಿ. ಓಕೆನಾ?
ಸೊ ಈ ಒಂದು ಪ್ರೈಮರಿ ಗ್ರೂಪ್ ಅಂತಂದ್ರೇನು, ಸಬ್ ಗ್ರೂಪ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನಿಮ್ಗೆ ಗೊತ್ತಾಗ್ತಾನೆ. ಸೊ ಗ್ರೂಪ್ ಅಂದ್ರೆ ಏನ್ರಿ? ಗ್ರೂಪ್ ಈಸ್ ಅ ಕಲೆಕ್ಷನ್ ಆಫ್ ಲೆಜರ್ಸ್. ಸೊ ಕಲೆಕ್ಷನ್ ಆಫ್ ಲೆಜರ್ಸ್ ಆಫ್ ದ ಸೇಮ್ ನೇಚರ್. ಸೊ ಲೆಜರ್ಸ್ಗಳ ಏನಿರುತ್ತಲ್ರಿ, ಆ ಲೆಜರ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ರೆಕಾರ್ಡ್ನ ಮೇಂಟೈನ್ ಮಾಡೋದನ್ನು ನಾವೇನಂತ ಹೇಳ್ತೀವಿ? ಗ್ರೂಪ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಆಫ್ ಗ್ರೂಪ್. ಸೊ ಇದೇನ್ರಿ ಇದು ಎಕ್ಸಾಂಪಲ್, ಇದು ಗ್ರೂಪಿಂದ. ಸೊ ಹೆಂಗಂತಂದ್ರೆ ಫಸ್ಟ್ ಒನ್ ಏನಿದೆ? ಕರೆಂಟ್ ಅಸೆಟ್ಸ್ ಅಂತಿದೆ. ಸೊ ಅದೇನ್ರಿ? ಪ್ರೈಮರಿ ಗ್ರೂಪ್. ಸೊ ನೆಕ್ಸ್ಟ್ ಇಲ್ಲಿ ಸಬ್ ಗ್ರೂಪ್ ಅಂತ ಇದೆ. ಸಬ್ ಗ್ರೂಪ್ ಅಂದ್ರೆ ಏನ್ರಿ? ಸಬ್ ಗ್ರೂಪ್ ಈಸ್ ನಥಿಂಗ್ ಬಟ್ this is the cash in hand, bank account, stock in hand, sundry debtors. So these are all the subgroups. ಓಕೆನಾ? ಸೊ ಈ ಒಂದು ಹೈರಾರಿಕಲ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ಪ್ರೀವಿಯಸ್ 5th ಸೆಮಿಸ್ಟರ್ ಹೇಳಬೇಕಾದ್ರೆ ಹೈರಾರಿಕಲ್ ಫಾರ್ಮ್ ಬಗ್ಗೆ ಹೇಳಿದ್ದೀನಿ ನಿಮಗೆ. ಹೈರಾರಿಕಲ್ ಫಾರ್ಮ್ ಅಂತಂದ್ರೆ ಏನ್ರಿ? ಚೈಲ್ಡ್ ರಿಲೇಷನ್ಶಿಪ್ ಅಂತಂದರೆ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಇದ್ದಂಗೆ. ಸೊ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಅಂದ್ರೆ ಏನ್ರಿ? ಸೊ ಇವಾಗ ನಿಮ್ಮ ಗ್ರ್ಯಾಂಡ್ ಫಾದರಿಂದ ನಿಮ್ಮ ಫಾದರಿಂದ ಒಂದು ನೀವಾಗಿರ್ತೀರಾ. ಸೊ ನಿಮ್ಮಿಂದ ನಿಮ್ಮ ಚೈಲ್ಡ್. ಸೊ ಅಂದರೆ ಚೈನ್ ಸಿಸ್ಟಮ್ ಇರುತ್ತೆ. ಅದಕ್ಕೆ ಹೈರಾರಿಕಲ್ ಅಂತ ಹೇಳ್ತೀವಿ, ಅನುವಂಶೀಯತೆ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಕೇಳಿದ್ರೆ ತಾನೆ. ಸೊ ಅನುವಂಶೀಯತೆ ಅಂದರೆ ಹೈರಾರಿಕಲ್ ಫಾರ್ಮಲ್ಲಿರುತ್ತೆ ಅಂದರೆ ಅವರಲ್ಲಿರ್ತಕ್ಕಂತಹ ಫೀಚರ್ಸ್ ನಮಗೆ ಬಂದಿರುತ್ತೆ. ಹಾಗೆಯೇ ಈ ಒಂದು ಹೈರಾರಿಕಲ್ ಫಾರ್ಮ್ ಈ ಒಂದು ಗ್ರೂಪಲ್ಲಿ ನಮಗೆ ಹೇಗೆ ಸಿಗುತ್ತೆ ಅಂತಂದರೆ, ಒಂದು ಮೇನ್ ಬ್ರ್ಯಾಂಚ್ ಇರುತ್ತೆ. ಮೇನ್ ಬ್ರ್ಯಾಂಚಲ್ಲಿ ಕೆಲವೊಂದಿಷ್ಟು, ಫಾರ್ ಎಕ್ಸಾಂಪಲ್ ಏನ್ರಿ ಅಂತಂದ್ರೆ ಬೆಂಗಳೂರಲ್ಲಿ ಇನ್ಫೋಸಿಸ್ ದೊಡ್ಡ ಕಂಪ್ನಿ ಐತಿ. ಸೊ ಅದು ಒಂದು ಸಬ್ ಬ್ರಾಂಚಸ್ ಎಲ್ಲಿದಾವ್ರಿ? ಮೈಸೂರೊಳಗೊಂದೈತಿ, ಹುಬ್ಳಿ ಒಳಗೊಂದೈತಿ. ಸೊ ಹಂಗೆ ಇಲ್ಲಿ ಸಬ್ ಬ್ರಾಂಚಸ್ ಇರ್ತಾವ್ರಿ. ಸೊ ಈ ಸಬ್ ಬ್ರಾಂಚಸ್ಗಳೇನಿದಾವಲ್ರಿ ಅವನ್ನೆಲ್ಲ ಸಬ್ ಗ್ರೂಪ್ ಅಂತಾರ. ಮೇನ್ ಬ್ರಾಂಚ್ ಅದಕ್ಕೆ ಏನಂತಾರ್ರಿ? ಇದಕ್ಕೆ ನಾವು ಪ್ರೈಮರಿ ಗ್ರೂಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂದರೆ ಕರೆಂಟ್ ಅಸೆಟ್ಸ್. ಸೊ ಇದಕ್ಕೆ ಏನಂತ ಹೇಳ್ತೀವಿ? ಕರೆಂಟ್ ಅಸೆಟ್ಸ್. ಈಗೇನು ಕರೆಂಟ್ ಸಿಚುವೇಶನ್ ಏನಿದೆಯಲ್ಲ, ಸೊ ಅದನ್ನು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸಬ್ ಗ್ರೂಪಲ್ಲಿ ಏನಿರುತ್ತೆ? ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಅಕೌಂಟ್, ಸ್ಟಾಕ್ ಇನ್ ಹ್ಯಾಂಡ್. ಸೊ ಈ ಎಲ್ಲ ಒಂದು ಪ್ರೊಸೆಸ್ಸಲ್ಲಿ ಲಾಸ್ಟ್ ಬರೋದೇನ್ರಿ? ಮನಿ. ಒಂದೇ ಏನ್ರಿ? ಹಣ ಡೆಪಾಸಿಟ್ ಮಾಡೋದನ್ನು ಡಿಫ್ರೆಂಟ್ ವೇಯಲ್ಲಿ ಮಾಡ್ತಾರೆ. ಒಂದು ಕ್ಯಾಶ್ ಇನ್ ಹ್ಯಾಂಡ್ ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ಸ್ ಮಾಡ್ತಾರೆ, ಸ್ಟಾಕ್ ಇನ್ ಹ್ಯಾಂಡ್ ಮಾಡ್ತಾರೆ, ಸಿಂಡ್ರಿ ಡೆಬ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಹೇಳ್ತೀನಿ ನಿಮಗೆ. ಸಿಂಡ್ರಿ ಡೆಬ್ಟರ್ಸ್ ಅಂದ್ರೇನು, ಬ್ಯಾಂಕ್ ಅಕೌಂಟ್ಸ್ ಅಂದ್ರೇನು. ಸೊ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಇವೆಲ್ಲ ಏನ್ರಿ? ಇವು ಪ್ರೈಮರಿ ಗ್ರೂಪ್ಸ್. ಸಬ್ ಗ್ರೂಪ್ ಏನ್ರಿ? ಇವು ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಅಂತಾರೆ. ಇದಕ್ಕೆ ಏನಂತ ಹೇಳ್ತಾರೆ ರೀ? ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಅಂತ ಹೇಳ್ತಾರೆ. ಸೊ ಒಟ್ಟಾರೆ ನಮಗೆ ಗ್ರೂಪಲ್ಲಿ ಎಷ್ಟು ನಮಗೆ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇದೆ? 28 ಇದೆ. 28ಅಲ್ಲಿ 15 ನಮಗೆ ಪ್ರೈಮರಿ ಗ್ರೂಪ್ ಸಿಗುತ್ತೆ. ನೆಕ್ಸ್ಟು 13 ನಮಗೆ ಸಬ್ ಗ್ರೂಪ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದಿ ಟಾಪಿಕ್ ಆಫ್ ದಿ ಪ್ರೀ ಡಿಫೈನ್ಡ್ ಗ್ರೂಪ್ಸ್. ಓಕೆನಾ? ಸೊ ಪ್ರೈಮರಿ ಗ್ರೂಪ್ ಅಂತಂದ್ರೇನು? ದಿಸ್ ಗ್ರೂಪ್ ಈಸ್ ದ ಮೇನ್ ಗ್ರೂಪ್. ಸೊ ಇದೇನ್ರಿ? ದಿಸ್ ಗ್ರೂಪ್ ಈಸ್ ದಿ ಮೇನ್ ಗ್ರೂಪ್. ಸೊ ಈ ಒಂದು ಪ್ರೈಮರಿ ಗ್ರೂಪ್ಸ್ ಬಗ್ಗೆ ನಿಮ್ಗೆ ಇನ್ನೊಂದು ಸತಿ ಹೈರಾರಿಕಲ್ ಬಗ್ಗೆ ಹೇಳಬೇಕಂದ್ರೆ ಸಿ ಹಿಯರ್. ಇವಾಗ ಕಾಲೇಜ್ ಒಂದು ಯೂನಿವರ್ಸಿಟಿ ಇರುತ್ತೆ. ಸೊ ಈ ಯೂನಿವರ್ಸಿಟಿ ಅನ್ನೋದೇನ್ರಿ? ಪ್ರೈಮರಿ ಗ್ರೂಪ್. ಸೊ ಇಲ್ಲಿ ನಿಮಗೆ ಯೂನಿವರ್ಸಿಟಿ ಇರುತ್ತೆ. ಸೊ ಯೂನಿವರ್ಸಿಟಿಯಲ್ಲಿ ನಮಗೆ ಎಷ್ಟೊಂದು ಕಾಲೇಜಸ್ ಏನಿರುತ್ತೆ? ಇವಾಗ KUDನೇ ತೊಗೊಳ್ರಿ. ಸೊ ಎಷ್ಟೊಂದು ಕಾಲೇಜಸ್ ಎಲ್ಲ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ? ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ KUD ಯೂನಿವರ್ಸಿಟಿ ಇವಾಗ ನಮ್ಮದು KUD ಯೂನಿವರ್ಸಿಟಿ. ಸೊ ಈ ನಮ್ಮ ಕಾಲೇಜಲ್ಲಿರುತ್ತೆ. ಸೊ ಇಲ್ಲಿದೆ ಅಂತ ತಿಳ್ಕೊಳ್ರಿ. ಇಲ್ಲಿ ಬೇರೆ ಬೇರೆ ABCD. ಸೊ ಇದೊಂದನ್ನ ಕಾಲೇಜಸ್ ಹೆಸರು ಅಂತ ತಿಳ್ಕೊಳ್ರಿ. ಸೊ ಇವೆಲ್ಲ ಏನ್ರಿ? ಇವು ಸಬ್ ಗ್ರೂಪ್ಸ್ ಅಂತಾರೆ ಇವಕ್ಕೆ. ಸೊ ಇದಕ್ಕೇನಂತಾರೆ ರೀ? ಪ್ರೈಮರಿ ಗ್ರೂಪ್ ಅಂತಾರೆ. ಪ್ರೈಮರಿ ಗ್ರೂಪ್ ಅಂದರೆ ಮೇನ್ ಗ್ರೂಪ್ ಅಂದರೆ ಯೂನಿವರ್ಸಿಟಿ. ಸೊ ಇವೆಲ್ಲವನ್ನು ವರ್ಕ್ ಮಾಡೋದನ್ನೆಲ್ಲ ಎಲ್ಲಿ ಮಾಡ್ತಾರೆ ರೀ? ಸೊ ಇವೆಲ್ಲ ವರ್ಕಿಂಗ್ ನೇಚರ್ನ ನಾವು ಲಾಸ್ಟಿಗೆ ಸಬ್ಮಿಟ್ ಮಾಡೋದು ಈ ಒಂದು ಯೂನಿವರ್ಸಿಟಿಗೆ ಮಾಡ್ತೀವಿ. ಸೊ ಇದನ್ನು ಹೈರಾರಿಕಲ್ ಅಂತ ಹೇಳ್ತೀವಿ. ಹೈರಾರಿಕಲ್ ಅಂದ್ರೆ ಏನ್ರಿ? ಒಂದು ಏನು ನಾವು ಒಂದು ಬ್ರ್ಯಾಂಚ್ ಕೆಳಗಡೆ ಕೆಲಸ ಮಾಡ್ತಿರ್ತೀವೋ, ಒಂದು ಬ್ರ್ಯಾಂಚ್ ಅಂಡರ್ ಕೆಲಸ ಮಾಡ್ತಾ ಇರ್ತೀವೋ, ಸೊ ಅದಕ್ಕೇನಂತ ಹೇಳ್ತೀವಿ ನಾವು? ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಆ ಒಂದು ಬ್ರ್ಯಾಂಚ್ಗೆ ಏನಂತ ಹೇಳ್ತೀವಿ? ಪ್ರೈಮರಿ ಗ್ರೂಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಪ್ರೈಮರಿ ಗ್ರೂಪ್ಸ್ ಅಂದ್ರೆ ಏನ್ರಿ? ದಿಸ್ ಗ್ರೂಪ್ ಈಸ್ ದಿ ಮೇನ್ ಗ್ರೂಪ್. ಸೊ ಪ್ರೈಮರಿ ಗ್ರೂಪ್ಸ್ ಆರ್ ಆಟ್ ದಿ ಟಾಪ್ ಆಫ್ ದ ಹೈರಾರ್ಕಿ. ಸೊ ವಾಟ್ ಇಸ್ ದ್ಯಾಟ್? ಈ ಒಂದು ಪ್ರೈಮರಿ ಗ್ರೂಪ್ಸ್ ಹೇಗಿರುತ್ತೆ? ನಮಗೆ ಟಾಪಲ್ಲಿರುತ್ತೆ. ಅಂದರೆ ಯಾವಾಗಲೂ ಬ್ರ್ಯಾಂಚ್ ಏನಿರುತ್ತೆ? ಬ್ರ್ಯಾಂಚಲ್ಲಿ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ರೆ ಎಲ್ಲರೂ ಅಪ್ಲೈ ಮಾಡ್ತೀವಿ ತಾನೆ. ಸೊ ಹಾಗೆಯೇ ಇಟ್ ಇಸ್ ದ ಟಾಪ್ ಆಫ್ ದ ಹೈರಾರ್ಕಿ. ಅಮಂಗ್ 15 ಗ್ರೂಪ್ಸ್
ಇವಾಗ ಏನ್ರಿ ಪ್ರೈಮರಿ ಗ್ರೂಪಲ್ಲಿ ಎಷ್ಟಿರುತ್ತೆ 15 ಇರುತ್ತೆ, ಸಬ್ ಗ್ರೂಪಲ್ಲಿ 13 ಒಂದು ಗ್ರೂಪ್ಸ್ ಇರುತ್ತೆ. ಸೊ ಒಟ್ಟೆ ಟೋಟಲ್ ಏನಿರುತ್ತೆ ರೀ 28 ಗ್ರೂಪಲ್ಲಿ 15 ನಮಗೆ ಪ್ರೈಮರಿ ಗ್ರೂಪ್, 13 ನಮಗೆ ಸಬ್ ಗ್ರೂಪ್ ಇರುತ್ತೆ. ಸೊ ಅದರಲ್ಲೇ ಈ ಒಂದು 15 ಗ್ರೂಪಲ್ಲಿ ಏನಿರುತ್ತೆ, ಸೊ ಈ ಒಂದು 15 ಗ್ರೂಪಲ್ಲಿ 6 ಗ್ರೂಪ್ಸ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐಟಮ್ಸ್ ಆ್ಯಂಡ್ 9 ಗ್ರೂಪ್ಸ್ ಆರ್ ವಾಟ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಸೊ ಇದರಲ್ಲೇ ಮತ್ತೆ ಸಬ್ ಡಿವಿಷನ್ಸ್ ಆಗುತ್ತೆ. ಸೊ ಏನ್ರಿ ಇದು ಒಂದು ಏನು ಒಂದು 28ಇಂದ ನಾವು ಒಂದು ಏನು ಮಾಡಿದ್ವಿ, ಫಸ್ಟಿಗೆ ಏನು ಮಾಡಿದ್ವಿ ನಾವು ಆ ಒಂದು ಪಿಕ್ಚರೈಸೇಷನ್ನ ನೆನಪು ಮಾಡ್ಕೊಳ್ರಿ. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ 28 ಗ್ರೂಪ್ಸ್ ಇರುತ್ತೆ. 28ಅಲ್ಲಿ ನಮಗೆ ಪ್ರೈಮರಿ ಗ್ರೂಪ್ ಮತ್ತು ಒಂದು ಸಬ್ ಗ್ರೂಪ್ ಇರುತ್ತೆ. ಸಬ್ ಗ್ರೂಪ್ ಪ್ರೈಮರಿ ಗ್ರೂಪಲ್ಲಿ ನಮಗೆ 15 ಗ್ರೂಪ್ಸ್ ಇರುತ್ತೆ, ಸಬ್ ಗ್ರೂಪಲ್ಲಿ ನಮಗೆ 13 ಗ್ರೂಪ್ಸ್ ಇರುತ್ತೆ. ಸೊ ಆ ಒಂದು 15 ಗ್ರೂಪ್ಸಲ್ಲಿ ಆ ಒಂದು 15 ಪ್ರೈಮರಿ ಗ್ರೂಪ್ಸಲ್ಲಿ 6 ಗ್ರೂಪ್ಸ್ ನಮಗೆ ಪ್ರಾಫಿಟ್ ಲಾಸ್ ಬಗ್ಗೆ ಸಿಗುತ್ತೆ. ನೆಕ್ಸ್ಟು ಒಂದು 9 ಗ್ರೂಪ್ಸಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಐಟಮ್ ಸಿಗುತ್ತೆ. ಸೊ ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಕಂಟೆಂಟ್ ಆಫ್ ದಿ ವಾಟ್ ಪ್ರೈಮರಿ ಗ್ರೂಪ್ಸ್. ಸೊ ಆ 15 ಪ್ರೈಮರಿ ಗ್ರೂಪ್ಸ್ ಯಾವ್ಯಾವು? ಸೊ ತಿಳ್ಕೊಳ್ಳೋಣ ಬರ್ರಿ. ಸೊ ದೀಸ್ ಆರ್ ದಿ 15 ಪ್ರೈಮರಿ ಗ್ರೂಪ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಸೊ ಈ ಒಂದು ಡಿಫಾಲ್ಟ್ ಪ್ರೈಮರಿ, ಸೊ ಡಿಫಾಲ್ಟ್ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಬಗ್ಗೆ, ಸೊ ಇವು ಭಾಳ ಇಂಪಾರ್ಟೆಂಟ್ ರೀ. ಇವಾಗ ಏನೋ ಓಕೆ ಆಬ್ಜೆಕ್ಟಿವ್ಸ್, ಸೊ ಆಬ್ಜೆಕ್ಟಿವ್ಸಲ್ಲಿನೂ ಸಹ ಈ ಒಂದು ನೋಡಿರಿ, ಈ ಒಂದು ಪ್ರೈಮರಿ ಗ್ರೂಪ್ ಸಬ್ ಗ್ರೂಪಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಸೊ ಈ ಒಂದು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಕ್ಯಾಪಿಟಲ್ ಅಕೌಂಟ್ ಈಸ್ ದಿಸ್ ಪ್ರೈಮರಿ ಗ್ರೂಪ್ ಆರ್ ಸಬ್ ಗ್ರೂಪ್ ಅಂತ ಕೇಳ್ತಾರೆ. ಸೊ ಅದನ್ನು ನೀವು ಭಾಳ ನೀಟಾಗಿ ಓದ್ಕೊಳ್ಬೇಕು. ಸೊ ಪ್ರೈಮರಿ ಗ್ರೂಪ್ ಅಂತಂದ್ರೆ ಏನ್ರಿ, ಬ್ರಾಂಚ್ ಆರ್ ಡಿವಿಷನ್ಸ್, ಕ್ಯಾಪಿಟಲ್ ಅಕೌಂಟ್, ಲೋನ್ಸ್, ಸಸ್ಪೆನ್ಸ್ ಅಕೌಂಟ್, ಕರೆಂಟ್ ಲಿಯಬಿಲಿಟೀಸ್, ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್, ಸೇಲ್ಸ್ ಅಕೌಂಟ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಇನ್ಕಮ್ and miss expenses, purchase accounts, direct income, direct expenses. These are all the primary groups presented in the predefined groups in tally. So ನಿಮಗೆ ಬಹಳ ಸರ್ತಿ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ. ಸೊ ವಾಟ್ ಆರ್ ದ ಪ್ರೀಡಿಫೈನ್ಡ್ ಗ್ರೂಪ್ಸ್ ಇನ್ ಟ್ಯಾಲಿ ಅಂತ ಕೇಳ್ತಿರ್ತಾರೆ. ಪ್ರೀಡಿಫೈನ್ಡ್ ಗ್ರೂಪ್ಸ್ ಎಷ್ಟಿರ್ತಾವೆ ಅಂತ ಕೇಳ್ತಿರ್ತಾರೆ. ಪ್ರೀಡಿಫೈನ್ಡ್ ಗ್ರೂಪ್ಸ್ ಯಾವಾಗಲೂ 28 ಇರ್ತಾವೆ. ಅದ್ರ ಒಳಗಡೆ ಏನ್ರಿ ಒಂದು ಪ್ರೈಮರಿ ಗ್ರೂಪ್ 15 ಇರ್ತಾವೆ, ನೆಕ್ಸ್ಟು ಸಬ್ ಗ್ರೂಪ್ 13 ಇರ್ತಾವೆ. ಅರ್ಥಾತ್ರಿ? ಸೊ ದೀಸ್ ಆರ್ ಆಲ್ ದಿ ಪ್ರೈಮರಿ ಗ್ರೂಪ್ಸ್. ಸೊ ಬ್ರಾಂಚ್ ಆರ್ ಡಿವಿಷನ್ ಅಂತಂದ್ರೇನು, ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಎದಕ್ಕೆ ಯೂಸ್ ಆಗುತ್ತೆ, ಲೋನ್ಸ್ ಅಂದ್ರೇನು, ಸಸ್ಪೆನ್ಸ್ ಅಕೌಂಟ್ ಅಂದ್ರೇನು, ಸೊ ಕರೆಂಟ್ ಲಿಯಬಿಲಿಟೀಸ್ ಅಂದ್ರೇನು, ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್, ಸೇಲ್ಸ್ ಅಕೌಂಟ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಇನ್ಕಮ್ ಆ್ಯಂಡ್ ಮಿಸ್ ಎಕ್ಸ್ಪೆನ್ಸಸ್, ಪರ್ಚೇಸ್ ಅಕೌಂಟ್ಸ್, ಡೈರೆಕ್ಟ್ ಇನ್ಕಮ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೇನು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ ರೀ, ಬ್ರ್ಯಾಂಚ್ ಆರ್ ಡಿವಿಷನ್ ಅಂತ ಇದೆ. ಸೊ ಬ್ರ್ಯಾಂಚ್ ಆರ್ ಡಿವಿಷನ್ ಅಂತಂದ್ರೇನು, ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಪ್ರೈಮರಿ ಗ್ರೂಪ್. ಸೊ ಈ ಒಂದು ಪ್ರೈಮರಿ ಗ್ರೂಪಲ್ಲಿ ಬ್ರ್ಯಾಂಚ್ ಆರ್ ಡಿವಿಷನ್ ಅಂತಂದ್ರೇನು, ಇಫ್ ಇನ್ ಅ ಆರ್ಗನೈಸೇಷನ್ ದೇರ್ ಆರ್ 2 or more ಡಿಪಾರ್ಟ್ಮೆಂಟ್ ರನ್ನಿಂಗ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್, branch or division. For example, ABC is a steel company, okay, and D is a small unit of ABC company. So if ABC gives some donation or help something to D company, then D books of account ABC account coming under the branch or division. So ಏನಪ್ಪ ಅಂತಂದರೆ ಬ್ರ್ಯಾಂಚ್ ಅಥವಾ ಡಿವಿಷನ್ ಅಂತಂದ್ರೆ ಏನ್ರಿ, ನಾನು ಅವಾಗಲೇ ಹೇಳ್ದಾಗೆ ಬ್ರ್ಯಾಂಚ್ ಅನ್ನೋದು ಪ್ರೈಮರಿ ಗ್ರೂಪ್, ಅದರ ಕೆಳಗಡೆ ಏನು ವರ್ಕ್ ಮಾಡ್ತಿರ್ತಾರಲ್ಲ ಅವೆಲ್ಲ ಏನ್ರಿ ಸಬ್ ಗ್ರೂಪ್. ಹೆಸರೇ ಹೇಳುತ್ತೆ ನೋಡ್ರಿ, ಪ್ರೈಮರಿ ಸಬ್ ಅಂದ್ರೆ ಏನ್ರಿ, ಆ ಒಂದು ಹೋಲ್ ಪಾರ್ಟಲ್ಲಿ ಒಂದೇನೋ ವರ್ಕ್ ಮಾಡಿರ್ತಕ್ಕಂತಹ ಒಂದು ಪಾರ್ಟನ್ನು ನಾವು ಸಬ್ ಅಂತ ಹೇಳ್ತೀವಿ, ಸಬ್ ಪಾರ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಬ್ರ್ಯಾಂಚ್ ಆರ್ ಡಿವಿಷನ್ಸ್ ಅಂದರೆ ಇಫ್ ಇನ್ ಆರ್ಗನೈಸೇಷನ್ಸ್ ದೇರ್ ಆರ್ 2 or more ಡಿಪಾರ್ಟ್ಮೆಂಟ್ ರನ್ನಿಂಗ್. ಸೊ ಒಂದು ಆರ್ಗನೈಸೇಷನಲ್ಲಿ 2ಕ್ಕಿಂತ ಹೆಚ್ಚಿಗೆ ಏನು ಡಿಪಾರ್ಟ್ಮೆಂಟ್ ರನ್ನಿಂಗಲ್ಲಿದ್ದರೆ ಆ ಒಂದು ಮೇನ್ ಡಿಪಾರ್ಟ್ಮೆಂಟ್ ಏನು ಅದನ್ನು ತೊಗೊಂಡಿರುತ್ತೋ ಅದನ್ನು ನಾವೇನು ಹೇಳ್ತೀವಿ, ಬ್ರ್ಯಾಂಚ್ ಅಥವಾ ಡಿವಿಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ SRGV ಅನ್ನೋದು ಕಾಲೇಜಲ್ಲಿ ನಮಗೆ 2 ಡಿಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು ಮೇನ್ ಡಿಪಾರ್ಟ್ಮೆಂಟ್ ಯಾವ್ರಿ, ಒಂದು ಕಾಮರ್ಸ್ ಮತ್ತು ಒಂದು ಆರ್ಟ್ಸ್. ಅವು ಎರಡೇನ್ರಿ ಸಬ್ ಗ್ರೂಪ್ಸ್. ಹೌದು, SRGV ಅನ್ನೋದೇನ್ರಿ ಮೇನ್ ಬ್ರ್ಯಾಂಚ್. ಸೊ ಆ ಮೇನ್ ಬ್ರ್ಯಾಂಚಲ್ಲಿ ನಮಗೆ 2 ಸಬ್ ಗ್ರೂಪ್ ಇದೆ. ಯಾವ್ಯಾವಿದಾವ್ರಿ, ಆರ್ಟ್ಸ್ ಮತ್ತು ಕಾಮರ್ಸ್ ಅನ್ನೋವು 2 ಸಬ್ ಗ್ರೂಪ್ಸ್ ಇದೆ. ಸೊ ಅದಕ್ಕೇನಂತ ಹೇಳ್ತೀವಿ ನಾವು, ಬ್ರ್ಯಾಂಚ್ ಆ್ಯಂಡ್ ಡಿವಿಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ABC ಅನ್ನೋ ಒಂದು ಸ್ಟೀಲ್ ಕಂಪ್ನಿ ಇರುತ್ತೆ. ಆ ಸ್ಟೀಲ್ ಕಂಪ್ನಿಯಲ್ಲಿ D ಈಸ್ ಅ ಸ್ಮಾಲ್ ಯೂನಿಟ್ ಅಂಡರ್ ABC ಕಂಪನಿ. ಅಂದರೆ ABC ಕಂಪನಿ ಒಂದು ಕಂಪನಿಯಲ್ಲಿ D ಅನ್ನೋ ಒಂದು ಸಣ್ಣ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಆ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ
ಇಫ್ ಎ ಬಿ ಸಿ ಗಿವ್ಸ್ ಸಮ್ ಡೊನೇಷನ್ ಆರ್ ಹೆಲ್ಪ್ ಸಮಥಿಂಗ್ ಟು ಡಿ ಕಂಪನಿ, ಅಂದರೆ ಏನಾದರೂ ಎ ಬಿ ಸಿ ಕಂಪನಿಯವರು ಎ ಬಿ ಸಿ ಅಂಡರಲ್ಲೇ ಈ ಒಂದು ಡಿ ಕಂಪನಿ ಕೆಲಸ ಮಾಡ್ತಾ ಇದೆ, ಸೊ ಡಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದೆ. ಸೊ ಈ ಡಿ ಡಿಪಾರ್ಟ್ಮೆಂಟ್ಗೆ ನಾವು ಏನಾದರೂ ಸಮ್ ಡೊನೇಷನ್ ಆಗಿರಲಿ, ಸಮ್ ಹೆಲ್ಪ್ ಆಗಿರಲಿ, ಏನೋ ಒಂದು ಮೆಟೀರಿಯಲ್ಸ್ ಬೇಕಾಗಿರಲಿ, ಏನೋ ಒಂದು ಫೈನಾನ್ಷಿಯಲ್ ಬೇಕಾಗಿರಲಿ, ಏನೋ ಒಂದು ಫರ್ನಿಚರ್ಸ್ ಬೇಕಾಗಿರಲಿ, ಏನೋ ಒಂದು ಹೆಲ್ಪ್ ಬೇಕಂದ್ರೂ ಈ ಒಂದು ಎ ಬಿ ಸಿ ಕಂಪನಿ ಡಿ ಕಂಪನಿಗೆ ಮಾಡ್ತಾ ಇರುತ್ತೆ ಅಂದ್ಕೊಳ್ರಿ. ಡಿ ಒಂದು ಡಿ ಬ್ರ್ಯಾಂಚ್ಗೆ, ಡಿ ಒಂದು ಡಿಪಾರ್ಟ್ಮೆಂಟ್ಗೆ ಮಾಡ್ತಾ ಇದೆ ಅಂದ್ಕೊಳ್ರಿ. ಅವಾಗೇನಾಗುತ್ತೆ, ಸೊ ಅವಾಗ ಈ ಒಂದು ಡಿ ಕಂಪನಿ ಆಟೋಮೆಟಿಕ್ಲಿ ಎ ಬಿ ಸಿ ಅಂಡರ್ ಬರುತ್ತೆ. ಎ ಬಿ ಸಿ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತಹ ಡಿ ಕಂಪನಿ ಅಂದರೆ ಡಿ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ಅದನ್ನೇ ಏನು ಹೇಳಿದ್ದಾರೆ ಇಲ್ಲಿ, ಎ ಬಿ ಸಿ ಈಸ್ ಅ ಸ್ಟೀಲ್ ಕಂಪನಿ ಆ್ಯಂಡ್ ಡಿ ಈಸ್ ಅ ಸ್ಮಾಲೆಸ್ಟ್ ಯೂನಿಟ್ ಅಂಡರ್ ಎ ಬಿ ಸಿ ಕಂಪನಿ. ಇಫ್ ಎ ಬಿ ಸಿ ಗಿವ್ಸ್ ಸಮ್ ಡೊನೇಷನ್ ಆರ್ ಹೆಲ್ಪ್ ಸಮಥಿಂಗ್ ಟು ಡಿ ಕಂಪನಿ, ದೆನ್ ಇನ್ ಡಿ ಬುಕ್ಸ್ ಆಫ್ ಅಕೌಂಟ್ ಎ ಬಿ ಸಿ ಅಕೌಂಟ್ ಕಮಿಂಗ್ ಅಂಡರ್ ದಿ ಬ್ರಾಂಚ್ ಆ್ಯಂಡ್ ಡಿವಿಷನ್. ಓಕೆನಾ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಬ್ರ್ಯಾಂಚ್ ಆರ್ ಡಿವಿಷನ್ಸ್. ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ಬ್ರ್ಯಾಂಚ್ ಆರ್ ಡಿವಿಷನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಏನ್ರಿ ಇವು ನಾವು ಹೊಸದಾಗಿ ಕ್ರಿಯೇಟ್ ಮಾಡೋದೇನಿಲ್ಲ ರೀ. ಅದ್ರಾಗ ಟ್ಯಾಲಿ ಸಾಫ್ಟ್ವೇರ್ ಒಳಗೆ ಆಟೋಮೆಟಿಕ್ಲಿ ಅವೆಲ್ಲ ನಮಗೆ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇರ್ತಾವೆ. ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಎಷ್ಟು ಇರ್ತಾವೆ ರೀ? 28 ಇರ್ತಾವೆ. 28ಅಲ್ಲಿ 15 ಪ್ರೈಮರಿ ಆ್ಯಂಡ್ 13 ಸಬ್ ಗ್ರೂಪ್ಸ್. ಓಕೆನಾ, ಸೊ ಇದೆಲ್ಲ ನಮ್ಗೆ ಪ್ರೀ ಡಿಫೈನ್ಡ್ ಇರ್ತಾವೆ. ಸೊ ಅದ್ರ ಬಗ್ಗೆ ನೀವು ಅದು ಏನಕ್ಕೆ ಯೂಸ್ ಆಗ್ತಾವೆ ಅನ್ನೋದು ಗೊತ್ತಿರಲಿಲ್ಲ ಅಂತಂದ್ರೆ ನಿಮ್ಗೆ ಅದನ್ನ ಟ್ಯಾಲಿ ಸಾಫ್ಟ್ವೇರ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಏನು ಮಾಡ್ಬೇಕ್ರಿ, ಈ ಒಂದು ಆಪ್ಷನ್ಸ್ಗಳ ಬಗ್ಗೆ ಡೀಟೇಲ್ಸ್ ಮಾಹಿತಿಯನ್ನು ಇಟ್ಕೊಂಡಿರಬೇಕು. ಅರ್ಥ ಆಯ್ತಾ? ಸೊ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನು ಕೇಳಿದ್ರೂ ಪರವಾಗಿಲ್ಲ, ಅಥವಾ ನೀವು ಯಾರು ಒಂದು 2 ಇಯರ್ಸ್ ಬಿಟ್ಟು ಈ ವಿಡಿಯೋ ನೋಡ್ತಿರ್ತೀರೋ ಅವ್ರಿಗೂ ಪರವಾಗಿಲ್ಲ. ಸೊ ಈ ಒಂದು ಬ್ರಾಂಚ್ ಆ್ಯಂಡ್ ಡಿವಿಷನ್ಸಲ್ಲಿ ಏನು ಮಾಡ್ತೀರಿ, ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ 2 ಮಾರ್ಕ್ಸಿಗೆ ಈ ಥರ ಮಲ್ಟಿಪಲ್ ಚಾಯ್ಸಿಗೆ ಕೇಳಬೇಕಾದ್ರೆ ಏನು ಮಾಡ್ತಾರೆ ರೀ, ಬ್ರಾಂಚ್ ಆರ್ ಡಿವಿಷನ್ಸ್ ನಮಗೆ ಯಾವ ಥರ ಫಾರ್ಮು, ಪ್ರೈಮರಿ ಗ್ರೂಪೋ ಅಥವಾ ಸಬ್ ಗ್ರೂಪೋ ಅಂತ ಕೇಳ್ತಿರ್ತಾರೆ. ಇಲ್ಲಾಂದ್ರೆ ಏನು ಕೇಳ್ತಿರ್ತಾರೆ, ಸೊ ಈ ಹೈರಾರಿಕಲ್ ಫಾರ್ಮಲ್ಲಿ ಇರುತ್ತೋ, ಪ್ರೈಮರಿ ಗ್ರೂಪ್ ಹೇಗಿರುತ್ತೆ, ಹೈರಾರಿಕಲ್ ಫಾರ್ಮಲ್ಲಿ ಇರುತ್ತಾ ಹೇಗೆ ಅಂತ ಕೇಳ್ತಿರ್ತಾರೆ. ಸೊ ಕೆಲವೊಬ್ರು ಹೈರಾರಿಕಲ್ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ರು ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ, ಕೆಲವೊಬ್ರು ಇನ್ನೊಂದೇನೋ ಹೇಳ್ತಾರೆ. ಸೊ 4 ಆಪ್ಷನಲ್ಲಿ ಡಿಫ್ರೆಂಟ್ ಕನ್ಫ್ಯೂಷನ್ ಆಗಿ ಕೊಟ್ಟಿರ್ತಾರೆ. ಸೊ ಅವಾಗ ಏನು ಮಾಡ್ಬೇಕು ರೀ, ಸೊ ಬ್ರ್ಯಾಂಚ್ ಅಥವಾ ಡಿವಿಷನ್ಸ್ ಅಂತ ಬಂದಾಗ ನಮ್ಮದು ಹೈರಾರಿಕಲ್ ಫಾರ್ಮಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಓಕೆ, ನಾವಿವಾಗ ಬ್ರಾಂಚ್ ಆರ್ ಡಿವಿಷನ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನ್ರಿ, ಕ್ಯಾಪಿಟಲ್ ಅಕೌಂಟ್ಸ್. ಈ ಕ್ಯಾಪಿಟಲ್ ಅಕೌಂಟ್ ಅಂತಂದ್ರೆ ಏನ್ರಿ, ಕ್ಯಾಪಿಟಲ್ ಅಕೌಂಟ್ ಇಟ್ ಇಂಡಿಕೇಟ್ಸ್ ದಿ ಇನಿಷಿಯಲ್ ಅಮೌಂಟ್ ಆಫ್ ದ ಓನರ್ ಆರ್ ಓನರ್ಸ್ ಆಫ್ ದ ಬಿಸ್ನೆಸ್ ಕಂಟ್ರಿಬ್ಯೂಟೆಡ್. ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಸ್ಟೇಟ್ಸ್ ದ್ಯಾಟ್ ದ ಓನರ್ಸ್ ಆ್ಯಂಡ್ business are distinct entities, and thus any contribution by owners by way of capital is a liability. So ನಮಗೆ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನ್ರಿ, ಈ ಕ್ಯಾಪಿಟಲ್ ಅಕೌಂಟ್ ಅಂದರೆ ಏನು ಗೊತ್ತಾ, ಸೊ ಇಟ್ ಹೋಲ್ಡ್ಸ್ ದಿ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆಫ್ ದ ಕಂಪನಿ. ಅಂದರೆ ಇವಾಗ ಏನೊಂದು ಅಮೌಂಟ್ನ ನಮಗೆ ಒಂದು ಕಂಟ್ರಿಬ್ಯೂಟ್ ಮಾಡಿರ್ತಾರೋ, ಇಟ್ ಇಂಡಿಕೇಟ್ಸ್ ದ ಇನಿಷಿಯಲ್ ಅಮೌಂಟ್ ಆಫ್ ದ ಓನರ್. ಅಂದರೆ ಇನಿಷಿಯಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಅಮೌಂಟ್ನ ನಾವು ಹಾಕಿರ್ತಾರೋ, ಏನು ಕಂಟ್ರಿಬ್ಯೂಟ್ ಮಾಡಿರ್ತಾರೋ, ಕೊಡುಗೆಯನ್ನು ಕೊಡೋಕೆ ಏನಂತ ಹೇಳ್ತಾರೆ, ಕಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಸೊ ಇಟ್ ಇಂಡಿಕೇಟ್ಸ್ ವಾಟ್, ಇನಿಷಿಯಲ್ ಅಮೌಂಟ್ ಆಫ್ ದ owner or owners of the business contributed. The business entity concept states that owners and business are distinct entities. Okay, and thus any contribution by owner by the way of capital in the liability. ಸೊ ಇವೇನಿರ್ತಾವಲ್ರಿ, ಲೋನ್ಸ್ ಆಗಿತ್ವಾ ಒಂದು ಏನೋ ಒಂದು ಇನ್ವೆಸ್ಟ್ ಮಾಡಿರ್ತಾರೆ, ಏನೋ ಒಂದು ಕಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಇದಕ್ಕೆಲ್ಲ ಏನಂತಾರೆ, ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತಾರೆ. ಸೊ ನೀವು ಜನರಲ್ಲಾಗಿ ಮಾತಾಡಬೇಕಾದ್ರೂ ಹೇಳ್ತಿರ್ತೀರಿ ನೋಡ್ರಿ, ಒಂದು ಕ್ಯಾಪಿಟಲ್ ಅಮೌಂಟ್ ಮಾಡಿಬಿಡ್ರಿ, ನೀವು ಒಂದು ರೌಂಡ್ ಅಮೌಂಟ್ ಮಾಡಿಬಿಡ್ರಿ ಅಂತಿರ್ತಾರಲ್ಲ. ಸೊ ಹಾಗೆಯೇ ಇಂತಿಷ್ಟು ಅಮೌಂಟ್ಗಳನ್ನು ಒಂದಿಷ್ಟು ಓನರ್ಸ್ ಆಗಿರ್ಬೋದು ಅವೆಲ್ಲ ಕಂಟ್ರಿಬ್ಯೂಟ್ ಮಾಡಿರೋದಕ್ಕೆ ನಾವೇನು ಹೇಳ್ತೀವಿ, ಕ್ಯಾಪಿಟಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಅಂಥದನ್ನು ನಾವು ಯಾವುದರಲ್ಲಿ ಸೇವ್ ಮಾಡಿರ್ತೀವಿ, ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಇಟ್ ಇಂಡಿಕೇಟ್ಸ್ ದ್ಯಾಟ್ ಇನಿಷಿಯಲ್ ಅಮೌಂಟ್ ಆಫ್ ದ ಓನರ್ ಆರ್ ಓನರ್ಸ್ ಆಫ್ ದ ಬಿಸ್ನೆಸ್ ಕಂಟ್ರಿಬ್ಯೂಟೆಡ್. ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಸ್ಟೇಟ್ಸ್ ದ್ಯಾಟ್ ದ ಓನರ್ ಆ್ಯಂಡ್ ಬಿಸ್ನೆಸ್ ಆರ್ ಡಿಸ್ಟಿಂಕ್ಟ್ ಎಂಟಿಟೀಸ್, ಆ್ಯಂಡ್ thus any contribution by owners by the way of capital is called as what, ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಇದರಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಬರುತ್ತೆ. ಸೊ ಅಂದರೆ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಕ್ಯಾಪಿಟಲ್ ರಿಸರ್ವ್ ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು, ರಿಸರ್ವ್ ಫಾರ್ ಡಿಪ್ರಿಷಿಯೇಷನ್ ಆಗಿರ್ಬೋದು. ಸೊ ಇದೆಲ್ಲ ಏನ್ರಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ಹೇಳ್ತೀವಿ. ರಿಸರ್ವ್ಸ್ ಇರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಓನರ್ಸ್, ಪರ್ಟಿಕ್ಯುಲರ್ ಪರ್ಸನ್ಸ್, ಪರ್ಟಿಕ್ಯುಲರ್ ಕಂಪನಿ ಫಾರ್ ಡೆಡಿಕೇಟೆಡ್ ಟು ಪರ್ಟಿಕ್ಯುಲರ್ ಪರ್ಸನ್. ಸೊ ಒಂದು ಪರ್ಸನ್ ಒಂದು ಕಂಪನಿಗೋಸ್ಕರ ಬಹಳ ಸ್ಟ್ರೆಂತ್ ಆಗಿ ಒಂದು ಡ್ರೀಮ್ ಇಟ್ಕೊಂಡು ಕಷ್ಟಪಟ್ಕೊಂಡು ಬಂದಿರ್ತಾನೆ ರೀ. ಸೊ ಆ ಒಂದು ನೇಮ್
ನೇಮ್ ನಾವು ಹಾಕಿರಲಿಲ್ಲ ಅಂತಂದರೆ ಈ ಒಂದು ಎಲ್ಲ ಡೀಟೇಲ್ಸ್ಗಳನ್ನು ನಾವು ಒಂದು ಕಲೆಕ್ಟ್ ಮಾಡ್ಕೊಳ್ತೀವಿ. ಈ ಒಂದು ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ರು, ಎಷ್ಟು ಡೆಬಿಟ್ ಆಯಿತು, ಎಷ್ಟು ಇನ್ವೆಸ್ಟ್ ಆಯಿತು, ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು. ಸೊ ಇದೆಲ್ಲ ಎಕ್ಸ್ಪೆನ್ಸಸ್, ಚಾರ್ಜಸ್ ಎಲ್ಲ ಏನಿರುತ್ತಲ್ಲ ಈ ಒಂದು ಆ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ತಿಳ್ಕೊಳ್ಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಿದೆ ರೀ, ಬ್ರಾಂಚ್ ಆರ್ ಡಿವಿಷನ್ ಬಗ್ಗೆ ತಿಳ್ಕೊಂಡ್ವಿ, ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನಿದೆ ರೀ, ಲೋನ್ಸ್ ಇದೆ. ಲೋನ್ಸ್ ಅಂತಂದ್ರೆ ಏನು? ಸೊ ಲೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನ್ರಿ, ಲೋನ್ಸ್. ಸೊ ಲೋನ್ಸ್ ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ? ಪ್ರೀ ಡಿಫೈನ್ಡ್ ಗ್ರೂಪಲ್ಲಿ ಇದನ್ನ ಏನಕ್ಕೆ ಇಟ್ಟಿದ್ದಾರೆ? ಸೊ ಲೋನ್ಸ್ ಅಂದ್ರೆ ಏನ್ರಿ, ದ ಅಕೌಂಟ್ ರಿಲೇಟೆಡ್ ಟು ಲೋನ್ ಟೇಕನ್ ಬೈ ದಿ ಕಂಪನಿ ಈಸ್ ಕನ್ಸಿಡರ್ಡ್ ಇನ್ ದಿಸ್ ಗ್ರೂಪ್. ಯಾರಿಗೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲೋ ನಾನು ಓದಿ ಹೇಳ್ತಿದ್ದೀನಿ, ಸೊ ನೀಟಾಗಿ ನೋಡ್ಕೊಳ್ರಿ. ದ ಅಕೌಂಟ್ ರಿಲೇಟೆಡ್ ಟು ಲೋನ್ ಟೇಕನ್ ಬೈ ದ ಕಂಪನಿ ಈಸ್ ಕನ್ಸಿಡರ್ಡ್ ಇನ್ ದಿಸ್ ಗ್ರೂಪ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಲೋನ್ಸ್ ಅಂತ ಹೇಳ್ತಾರೆ. ಲೋನ್ಸ್ ಅಂತಂದರೆ ಕಂಪನಿ ರಿಲೇಟೆಡ್ ಏನಾದರೂ ನಾವು ಲೋನ್ ತೆಗೆದುಕೊಂಡಿದ್ರೆ ಸೊ ಅದಕ್ಕೆ ನಾವು ಲೋನ್ ಅಂತ ಹೇಳ್ತೀವಿ, ಲಿಯಬಿಲಿಟೀಸ್ ಅಂತ ಹೇಳ್ತೀವಿ. ಸೊ ಯಾವ ಥರ ತೊಗೊಂಡಿರ್ತೀವಿ? ದ ಅಕೌಂಟ್ ರಿಲೇಟೆಡ್ ಟು ಲೋನ್ ಟೇಕನ್ ಬೈ ದಿ ಕಂಪನಿ ಈಸ್ ಕನ್ಸಿಡರ್ಡ್ ವಾಟ್ ಇನ್ ದಿಸ್ ಗ್ರೂಪ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಲೋನ್. ಸೊ ಇದು ಲೋನ್ ತೆಗೆದುಕೊಳ್ಳೋದು, ತುಂಬೋದು ಇದೆಲ್ಲ ಯಾವ ಗ್ರೂಪಲ್ಲಿ ಬರುತ್ತೆ? ಪ್ರೈಮರಿ ಗ್ರೂಪಲ್ಲಿ ಬರುತ್ತೆ. ಸೊ ಇದರಲ್ಲಿ ನಮಗೆ ಫಸ್ಟ್ ಒನ್ ಏನಿದೆ ರೀ, ಬ್ಯಾಂಕ್ ಒ ಡಿ ಅಕೌಂಟ್ಸ್. ಸೊ ಒ ಸಿ ಸಿ, ಇಟ್ ಹೋಲ್ಡ್ಸ್ ವಾಟ್? ಇಟ್ ಹೋಲ್ಡ್ಸ್ ಓವರ್ ಕ್ರಾಫ್ಟ್ ಅಕೌಂಟ್ ಲೈಕ್ hypothecation accounts, bill discounting account of the bank, etc. OD means overdraft, which is excess withdrawal from bank. Okay. ಸೊ ಫಸ್ಟ್ ಒನ್ ಏನಿದೆ ರೀ, ಎ ಅಲ್ಲಿ ಬ್ಯಾಂಕ್ ಒ ಡಿ ಅಂತ ಇದೆ. ಒ ಡಿ ಅಂತಂದ್ರೆ ಏನ್ರಿ, ಓವರ್ ಡ್ರಾಫ್ಟ್ ಅಂತ ಅರ್ಥ. ಒ ಸಿ ಸಿ ಅಂತಂದ್ರೆ ಏನ್ರಿ, ಓಪನ್ ಕ್ಯಾಶ್ ಕ್ರೆಡಿಟ್ ಅಂತ ಅರ್ಥ. ಸೊ ಏನಂತಂದರೆ ಈ ಒಂದು ಬ್ಯಾಂಕ್ ಅಕೌಂಟಲ್ಲಿ ನಾವು ಹೇಗೆ ಒಂದು ಕಂಪನಿ ಲೋನನ್ನು ನಾವು ಇದು ಮಾಡ್ತೀವಿ, ತೆಗೆದುಕೊಳ್ತೀವಿ, ಹೇಗೆ ನಾವು ಟ್ರಾನ್ಸಾಕ್ಷನ್ನ ಮಾಡ್ತೀವಿ. ಸೊ ಈ ಒಂದು ಲೋನ್ನ ಒಂದು ಕಂಪನಿ ಬೆಳೆಸಬೇಕಾದ್ರೆ ಕೆಲವೊಂದಿಷ್ಟು ಲೋನ್ನ ತೊಗೊಂಡಿರ್ತಾರೆ. ಆ ಲೋನ್ಗಳಿಂದನೇ ಕೆಲವೊಂದಿಷ್ಟು ಕಂಪನಿಗಳು ಬೆಳೀತವೆ. ಸೊ ಆ ಕಂಪನಿಗಳು ಬೆಳೆದ ಮೇಲೆ ನಾವೇನು ಮಾಡ್ತಾರೆ, ಅವರು ಗ್ರೋತ್ ನೋಡಿಕೊಂಡು ಇನ್ನೊಂದಿಷ್ಟು ಲೋನ್ ಕೊಡ್ತಾರೆ ಅವ್ರಿಗೆ ಗ್ರೋತ್ ಆಗಲಿ ಅಂತ. ಇದನ್ನು ತುಂಬಿಕೊಳ್ತಾ ಹೋಗಲಿಕ್ಕೆ ಇವ್ರಿಗೆ ಎಬಿಲಿಟಿ ಇದೆಯೋ ಇಲ್ಲ ಅಂತ ಸಿಂಪಲ್ ಒಂದೊಂದು ಹಂತಗಳಲ್ಲಿ ಅದನ್ನ ಚೆಕ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗೆಯೇ ಸೊ ಸಿ ಹಿಯರ್, ಈ ಒಂದು ಬ್ಯಾಂಕ್ ಲೋನ್ ಅನ್ನೋ ಒಂದು ಪ್ರೀ ಡಿಫೈನ್ಡ್ ಗ್ರೂಪ್ ಈ ಒಂದು ಟ್ಯಾಲಿ ಗ್ರೂಪಲ್ಲಿ ಇದಕ್ಕಿದೆ. ದ ಅಕೌಂಟ್ ರಿಲೇಟೆಡ್ ಟು ಲೋನ್ ಟೇಕನ್ ಬೈ ದಿ ಕಂಪನಿ ಈಸ್ ಕನ್ಸಿಡರ್ಡ್ ಇನ್ ದಿಸ್ ಗ್ರೂಪ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಲೋನ್ಸ್. ಫಸ್ಟ್ ಒನ್ ಈಸ್ ವಾಟ್? ಬ್ಯಾಂಕ್ ಒ ಡಿ ಅಕೌಂಟ್ಸ್. ಬ್ಯಾಂಕ್ ಒ ಡಿ ಅಕೌಂಟ್ಸ್ ಅಂದ್ರೆ ಏನ್ರಿ, ಇಟ್ ಹೋಲ್ಡ್ಸ್ ಓವರ್ ಡ್ರಾಫ್ಟ್ ಅಕೌಂಟ್ ಲೈಕ್ hypothecation accounts, bill discounting account of the bank, etc. OD means what? Overdraft, which is excess withdrawal from bank. OCC means what? Open cash credit is credit facility for working capital based on stocks, receivable, etc. Both bank OD and bank OCC are loan accounts showing credit balance and the bank account shows debit balance. So ನಮಗೆ OD ಇದೇನ್ರಿ ಇದು, OD and bank OCC are loans account showing ಏನು ತೋರಿಸುತ್ತೆ ನಮಗಿದು? ಬ್ಯಾಲೆನ್ಸ್ ಶೀಟ್. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟು, ನೆಕ್ಸ್ಟು ಡೆಬಿಟ್ ಬ್ಯಾಲೆನ್ಸ್ ಎಷ್ಟು ಅನ್ನೋದನ್ನು ನಮಗೆ ಈ ಒಂದು ಬ್ಯಾಂಕ್ ಅಕೌಂಟ್ಸ್ ತೋರಿಸುತ್ತೆ. ನೆಕ್ಸ್ಟ್ ಏನಿದೆ ರೀ, ಸೆಕ್ಯೂರ್ಡ್ ಲೋನ್ಸ್ ಅಂತ ಇದೆ. ಸೊ ದಿಸ್ ಸಬ್ ಗ್ರೂಪ್ ಹೋಲ್ಡ್ಸ್ account of the loans taken by the company from banks and other financial establishments by the mortgaging its fixed assets. It is considered secured loan and it has to be returned from the fixed assets of the company when it becomes insolvent. So this is what? Secured loan. Secured loans ಅಂದ್ರೆ ಏನ್ರಿ, as the name itself says that what? Secured. ಸೊ ಲೋನ್ ಸೆಕ್ಯೂರ್ ಮಾಡ್ಕೊಳ್ಬೇಕಂದ್ರೆ ಸೊ ಈ ಒಂದು ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ. ಸೊ ಯಾವಾಗ ಒಂದು ಕಂಪನಿ ಇಟ್ ಬಿಕಮ್ಸ್ ಇನ್ಸಾಲ್ವೆಂಟ್ ಇರುತ್ತೋ ಸೊ ಆವಾಗ ಈ ಒಂದು ಫಿಕ್ಸ್ಡ್ ಅಸೆಟ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ರೀ, ಈ ಒಂದು ಲೋನ್ಸನ್ನು ಸೆಕ್ಯೂರ್ ಮಾಡ್ಕೊಳ್ಬೋದು. ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತಂದ್ರೆ ಏನ್ರಿ, ನೆಕ್ಸ್ಟ್ ಏನಿದೆ ರೀ, ಸಿ ಒಳಗಡೆ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಇದೆ. ಸೊ ದಿಸ್ ಅನ್ಕಂಡೀಷ್ನಲ್ ಲೋನ್ ಟೇಕನ್ ಫ್ರಮ್ ಪಾರ್ಟ್ನರ್ಸ್, ಡೈರೆಕ್ಟರ್ಸ್ ಆರ್ ಔಟ್ಸೈಡ್ ಪಾರ್ಟೀಸ್. ಸೊ ಏನಾದರೂ ಈ ಕಂಪನಿ ಹೆಸರು ಹೇಳ್ಕೊಂಡು ಏನಾದರೂ ಪಾರ್ಟ್ನರ್ಸ್ ಮಿಸ್ಯೂಸ್ ಮಾಡಿಕೊಂಡ್ರೆ ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಔಟ್ಸೈಡ್ ಪಾರ್ಟೀಸ್ ಏನಾದರೂ ಒಂದಿನ ಮಿಸ್ಲೀಡ್ ಮಾಡಿಕೊಂಡ್ರೆ ಸೊ ಈ ಥರ ಮಾಡ್ಕೊಳ್ಬಾರ್ದು. ಸೊ ಇದಕ್ಕೆಲ್ಲ ಏನಂತ ಹೇಳ್ತಾರೆ, ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಸೆಕ್ಯೂರಿಟಿ ಇರೋದಿಲ್ಲ ಇದಕ್ಕೆ. ಸೊ ಯಾರೋ ಮಾಡಿದ್ದ ಸಾಲನ ಯಾರೋ ಒಬ್ಬರು ತೀರಿಸಬೇಕಾಗಿರುತ್ತೆ. ಯಾರೋ ಒಬ್ಬರು ಲೋನ್ ಮಾಡಿದರೆ ಯಾರೋ
ಒಬ್ಬರು ತೀರಿಸಬೇಕಾಗಿರುತ್ತೆ. ಸೊ ಎಲ್ಲ ಒಂದು ಕಂಪನಿಯ ಮೇಲೆ ಜವಾಬ್ದಾರಿ ಬೀಳುತ್ತೆ. ಸೊ ಇದನ್ನು ನಾವು ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಲೋನ್ಸ್. ಸೊ ನಾವು ಇವಾಗ ಲೋನ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದೆ ಯಾವುದ್ರಿ? ಸಸ್ಪೆನ್ಸ್ ಅಕೌಂಟ್ ಇದೆ. ನೆಕ್ಸ್ಟ್ ಯಾವುದ್ರಿ? ಫೋರ್ತ್ ಒನ್ ಸಸ್ಪೆನ್ಸ್ ಅಕೌಂಟ್. ಸೊ ಸಸ್ಪೆನ್ಸ್ ಅಕೌಂಟ್ ಅಂದ್ರೆ ಏನ್ರಿ? ದಿಸ್ ಇಸ್ ಅ ಪ್ರೈಮರಿ ಗ್ರೂಪ್. ಸೊ ಸಸ್ಪೆನ್ಸ್ ಅಕೌಂಟ್ ಅಂದರೆ ಇದೊಂದು ಪ್ರೈಮರಿ ಗ್ರೂಪ್ ಆಗಿರೋದ್ರಿಂದ ಕ್ರಿಯೇಟ್ ಆಲ್ ಅಕೌಂಟ್ಸ್ ವೇರ್ ದ ಆ್ಯಕ್ಚುಯಲ್ ಅಮೌಂಟ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್ಸ್ ಆರ್ ದಿ ಪರ್ಟಿಕ್ಯುಲರ್ ಲೆಜರ್ ಅಕೌಂಟ್ ಇನ್ವಾಲ್ವ್ಡ್ ಆರ್ ನಾಟ್ ನೋನ್ ಆಸ್ ಟೆಂಪೊರರಿಲಿ. ಸೊ ಅಂಡರ್ ದಿಸ್ ಗ್ರೂಪ್ಸ್, ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಅಡ್ವಾನ್ಸ್ ಅಕೌಂಟ್, ಇಂಟ್ರೆಸ್ಟ್, ಸಸ್ಪೆನ್ಸ್ ಅಕೌಂಟ್ಸ್. ಸೊ ಲೈಕ್ ದಿಸ್. ಸಸ್ಪೆನ್ಸ್ ಅಕೌಂಟ್ ಅಂದ್ರೆ ಏನ್ರಿ? ಸೊ ಇದಕ್ಕೆ ಅಕ್ಯುರೇಟ್ ಇದೆ ಅಂತ ರೀಸನ್ ಇರೋದಿಲ್ಲ. ಸೊ ಹೇಗಿದೆ? ಇದೊಂದೇನ್ರಿ? ಪ್ರೈಮರಿ ಗ್ರೂಪ್ ಇರುತ್ತೆ. ಸೊ ಇಟ್ ಕ್ರಿಯೇಟ್ ಆಲ್ ಅಕೌಂಟ್ಸ್ ವೇರ್ ಆ್ಯಕ್ಚುಯಲ್ ಅಮೌಂಟ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸಾಕ್ಷನ್ಸ್ ಆರ್ ಪರ್ಟಿಕ್ಯುಲರ್ ಲೆಜರ್ ಅಕೌಂಟ್ ಇನ್ವಾಲ್ವ್ಡ್ ಆರ್ ನಾಟ್ ನೋನ್ ಟೆಂಪೊರರಿಲಿ. ಸೊ ಅಂಡರ್ ದಿಸ್ ಗ್ರೂಪ್, ಸೊ ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಅಡ್ವಾನ್ಸ್ ಆಗಿರ್ಬೋದು. ಸೊ ಅಡ್ವಾನ್ಸ್ ಕೊಟ್ಟಿರ್ಬೋದು. ಸೊ ಇಂಟ್ರೆಸ್ಟ್ ಬಡ್ಡಿ ದರದಲ್ಲಿ ಕೊಟ್ಟಿರ್ಬೋದು. ಸೊ ಇದ್ರದ್ದೆಲ್ಲ ನಾವೇನಂತ ಹೇಳ್ತೀವಿ? ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದಿದೆ ರೀ? ಕರೆಂಟ್ ಲಿಯಾಬಿಲಿಟೀಸ್ ಇದೆ. ಸೊ ಕರೆಂಟ್ ಲಿಯಾಬಿಲಿಟೀಸ್ ಅಂದ್ರೆ ಏನ್ರಿ? Current liabilities is nothing but this is a primary group. So this is also what? Primary group. There are three system defined subgroups under group. That there are first one is what? Duties, taxes, provisions and sundry debtors. While creating any current liability account, the user should what? Check up whether it can be placed under any of the subgroups. If there is no related subgroups, then it can be kept directly under current liabilities, or separate subgroup may be created for such accounts under current liabilities when they are multiple in a number. So current liabilities is nothing but what? ಸಿಸ್ಟಮ್ ಡಿಫೈನ್ಡ್ ಸಬ್ಗ್ರೂಪ್ ಅಂಡರ್ ಗ್ರೂಪ್. ಸೊ ಯಾವುದಾದ್ರೂ ಈ ಒಂದು ಪ್ರೈಮರಿ ಗ್ರೂಪಲ್ಲಿ ನಾವು ಕರೆಂಟ್ ಲಿಯಾಬಿಲಿಟೀಸ್ನ ಯೂಸ್ ಮಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆಗಿರ್ಬೋದು, ಪ್ರಾವಿಷನ್ಸ್ ಆಗಿರ್ಬೋದು, ಸಿಂಡ್ರಿ ಡೆಬ್ಟರ್ಸ್ ಅಂದರೆ ಏನಂತ ಹೇಳ್ತೀನಿ ನಿಮಗೆ. ಸಿಂಡ್ರಿ ಡೆಬ್ಟರ್ಸ್ ಆಗಿರ್ಬೋದು. ವೈಲ್ ಕ್ರಿಯೇಟಿಂಗ್ ಎನಿ ಕರೆಂಟ್ ಲಿಯಾಬಿಲಿಟೀಸ್, ಯಾವುದೇ ಒಂದು ಕರೆಂಟ್ ಲಿಯಾಬಿಲಿಟಿ ಲೋನ್ಸ್ನ ಅಥವಾ ಲಿಯಾಬಿಲಿಟೀಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕರೆಂಟ್ ಆಗಿರ್ತಕ್ಕಂಥ ಇವಾಗ ಸದ್ಯಕ್ಕೆ ನಡೀತಕ್ಕಂತಹ ಒಂದು ಟ್ರಾನ್ಸಾಕ್ಷನ್ಗಳನ್ನು ಕಂಟ್ರೋಲ್ ಇಟ್ಕೊಳ್ಬೇಕಂದ್ರೆ ಯೂಸರ್ ಶುಡ್ ಚೆಕ್ಅಪ್ ವೆದರ್ ಇಟ್ ಕ್ಯಾನ್ ಬಿ ಪ್ಲೇಸ್ಡ್ ಅಂಡರ್ ಎನಿ ಆಫ್ ದ ಸಬ್ ಗ್ರೂಪ್ಸ್. ಸೊ ಯಾವುದಾದ್ರೂ ಒಂದು ಸಬ್ ಗ್ರೂಪ್ಗಳೇ ರಿಲೇಟ್ ಆಗಿದೆಯಾ? ಸೊ ನೋಡ್ಕೊಳ್ರಿ. ಸೊ ಸಬ್ ಗ್ರೂಪ್ಗೆ ರಿಲೇಟ್ ಆಗಿರಲಿಲ್ಲ ಅಂದರೆ ನೀವು ಸಪ್ರೇಟಾಗಿ ಈ ಒಂದು ಪ್ರೈಮರಿ ಗ್ರೂಪ್ನ ಮೇಂಟೈನ್ ಮಾಡ್ಬೋದು. ಸೊ ದೆನ್ ಇಟ್ ಕ್ಯಾನ್ ಬಿ ಕೆಪ್ಟ್ ಡೈರೆಕ್ಟ್ಲಿ ಅಂಡರ್ ಕರೆಂಟ್ ಲಿಯಾಬಿಲಿಟೀಸ್ ಆರ್ ಅ ಸಪ್ರೇಟ್ ಸಬ್ ಗ್ರೂಪ್ ಮಾಡ್ಕೊಳ್ಬೋದು. ಮೇ ಬಿ ಕ್ರಿಯೇಟೆಡ್ ಫಾರ್ ಸಚ್ ಅಕೌಂಟ್ಸ್ ಅಂಡರ್ ಕರೆಂಟ್ ಲಿಯಾಬಿಲಿಟೀಸ್ ವೆನ್ ದೇ ಆರ್ ಮಲ್ಟಿಪಲ್ ಇನ್ ನಂಬರ್. ಓಕೆ. ನೆಕ್ಸ್ಟ್ ಒನ್ ಏನಿದೆ ರೀ? ಕರೆಂಟ್ ಅಸೆಟ್ಸ್ ಇದೆ. ಕರೆಂಟ್ ಲಿಯಾಬಿಲಿಟೀಸ್ ಗೊತ್ತಾಯಿತು. ಕರೆಂಟ್ ಅಸೆಟ್ಸ್ ಅಂದ್ರೇನು? So current assets this is also one type of primary group. There are 6 system defined subgroups under these groups. So ಈ ಒಂದು ಕರೆಂಟ್ ಅಸೆಟ್ಸಲ್ಲಿ 6 ಸಬ್ಗ್ರೂಪ್ಸ್ ಬರುತ್ತೆ. ಫಸ್ಟ್ ಒನ್ ಯಾವುದ್ರಿ? ಸ್ಟಾಕ್ ಇನ್ ಹ್ಯಾಂಡ್, ಡೆಪಾಸಿಟ್, ಲೋನ್ ಆ್ಯಂಡ್ ಅಡ್ವಾನ್ಸಸ್, ಸಿಂಡ್ರಿ ಡೆಬ್ಟರ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಅಕೌಂಟ್ಸ್. ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಸಬ್ಗ್ರೂಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಿಂಡ್ರಿ ಡೆಬ್ಟರ್ಸ್ ಅಂದ್ರೇನು, ಬ್ಯಾಂಕ್ ಸ್ಟಾಕ್ ಇನ್ ಹ್ಯಾಂಡ್ ಅಂದ್ರೇನು, ಡೆಪಾಸಿಟ್ಸ್ ಅಂದ್ರೇನು, ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಕರೆಂಟ್ ಅಸೆಟ್ಸ್ ಅಂದ್ರೆ ಏನ್ರಿ? ಇದರಲ್ಲಿ ನಮಗೆ ದೇರ್ ಆರ್ 6 ಸಿಸ್ಟಮ್ ಡಿಫೈನ್ಡ್ ಸಬ್ಗ್ರೂಪ್ಸ್ ಆರ್ ದೇರ್. ಸೊ ಕರೆಂಟ್ ಅಸೆಟ್ಸ್ ಅನ್ನೋದು ಒಂದು ಮೇನ್ ಗ್ರೂಪ್. ಮೇನ್ ಗ್ರೂಪಲ್ಲಿ ಸಬ್ಗ್ರೂಪ್ಸ್ ಯಾವ್ಯಾವ ಇದಾವ್ರಿ? ಈ ಒಂದು ಕರೆಂಟ್ ಅಸೆಟ್ಸ್ ಅನ್ನೋ ಒಂದು ಮೇನ್ ಗ್ರೂಪಲ್ಲಿ, ಪ್ರೈಮರಿ ಗ್ರೂಪಲ್ಲಿ ನಮಗೆ ಈ ಒಂದು 6 ಸಿಸ್ಟಮ್ ಡಿಫೈನ್ಡ್ ಗ್ರೂಪ್ಸ್ ಇದೆ. ಸೊ ಸಿಸ್ಟಮ್ ಡಿಫೈನ್ಡ್ ಗ್ರೂಪ್ಸ್ ಇದೆ, ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇದೆ, ಸಬ್ಗ್ರೂಪ್ಸ್ ಇದೆ. ಸೊ ಅದೇ ಯಾವುದ್ರಿ? ಸ್ಟಾಕ್ ಇನ್ ಹ್ಯಾಂಡ್ and deposits, loans and advances, sundry debtors, cash in hand, bank accounts. So while creating any current assets accounts, the user should check up whether it can be placed under any of the subgroups. If there is no related subgroup, then it can be kept directly under current assets, or separate subgroups may be created for such accounts when they are multiple in numbers. What is that? So ಈ ಒಂದು ಕರೆಂಟ್ ಅಸೆಟ್ಸ್ ಏನಾತಂದ್ರು ಅಂದರೆ, ಸೊ ಈ ಒಂದು ಸಬ್ ಗ್ರೂಪ್ಗೆ ಯಾವುದು ರಿಲೇಟ್ ಆಗಿರ್ಬೋದು. ಬಿಕಾಸ್ ಏನಂತಂದರೆ ಸಬ್ ಗ್ರೂಪ್ ಬೇರೆ ಆಗಿರುತ್ತೆ, ಮೇನ್ ಗ್ರೂಪ್ ಬೇರೆ ಆಗಿರುತ್ತೆ. ಮೇನ್ ಗ್ರೂಪ್ ಅಂದರೆ ಪ್ರೈಮರಿ ಗ್ರೂಪು. ಆ ಗ್ರೂಪ್ ಯಾವುದಕ್ಕೂ ಲಿಂಕ್ ಇರಬಾರ್ದು, ರಿಲೇಟ್ ಇರಬಾರ್ದು. ಸೊ ಅದು ಸಪ್ರೇಟ್ ಆಗಿದ್ರೆ ಮಾತ್ರ ನಾವು ಅದನ್ನು ಒಂದು ಅಸೆಟ್ ಮಾಡಲಿಕ್ಕಾಗುತ್ತೆ, ಒಂದು ಸೆಟ್
ಸೆಲೆಕ್ಟ್ ಮಾಡಲಿಕ್ಕಾಗುತ್ತೆ. ಸೊ ಅದನ್ನೇ ಹೇಳಿದ್ದಾರೆ ನೋಡ್ರಿ ಇಲ್ಲಿ, ವೈಲ್ ಕ್ರಿಯೇಟಿಂಗ್ ಎನಿ ಕರೆಂಟ್ ಅಸೆಟ್ಸ್ ಅಕೌಂಟ್ ದ ಯೂಸರ್ ಶುಡ್ ಚೆಕ್ಅಪ್ ವೆದರ್ ಇಟ್ ಕ್ಯಾನ್ ಬಿ ಪ್ಲೇಸ್ಡ್ ಅಂಡರ್ ಎನಿ ಆಫ್ ದ ಸಬ್ ಗ್ರೂಪ್ಸ್. ಸೊ ಈ ಒಂದು ಕರೆಂಟ್ ಅಸೆಟ್ಸ್ ಅನ್ನೋದು ಯಾವುದಾದ್ರೂ ಸಬ್ ಗ್ರೂಪ್ ಆಗಿದೆಯಾ ಅಥವಾ ಪ್ರೈಮರಿ ಗ್ರೂಪ್ ಆಗಿದೆಯಾ, ಇದೇ ಓನ್ ಆಗಿದೆಯಾ ಅಥವಾ ಯಾವುದಾದ್ರೂ ಒಂದು ಹೈರಾರಿಕಲ್ ಆಗಿದೆಯಾ? ನೋ, ಇಟ್ ಈಸ್ ಅ ಸಪ್ರೇಟ್ ಗ್ರೂಪ್. ದೆನ್ ಏನು ಮಾಡ್ಬೋದು, ಇಫ್ ದೇರ್ ಇಸ್ ನೋ ರಿಲೇಟೆಡ್ ಸಬ್ ಗ್ರೂಪ್ ದೆನ್ ಇಟ್ ಕ್ಯಾನ್ ಬಿ ಕೆಪ್ಟ್ ಡೈರೆಕ್ಟ್ಲಿ ಅಂಡರ್ ದಿ ಕರೆಂಟ್ ಅಸೆಟ್ಸ್ ಆರ್ ಸಪ್ರೇಟ್ ಸಬ್ ಗ್ರೂಪ್ ಮೇ ಬಿ created for such accounts when they are multiple in number. Okay, next ಏನಿದೆ ರೀ, ಫಿಕ್ಸ್ಡ್ ಅಸೆಟ್ಸ್ ಇದೆ. ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೇನು? Fixed assets is nothing but this is also one type of primary groups. Create all assets accounts that are purchased with an intention to use them in business and not with an intention to resell them at a profit under this group. Example, furniture, land, buildings, etc. What is that? Fixed assets andre fix, as the name itself says that fixed. So some assets are going to be fixed at some times. For example, see here, create all assets accounts that are purchased with an intention to use them in business. ಸೊ ಏನಾದರೂ ಒಂದು ಪರ್ಚೇಸ್ ಮಾಡಿರ್ತೀವಿ ಅಂದರೆ ಅದನ್ನು ಒಂದು ಯೂಸ್ ಮಾಡಲೇಬೇಕು ಅನ್ನೋ ಒಂದು ಪರ್ಪಸ್ ಇಟ್ಕೊಂಡು, ಇಂಟೆನ್ಷನ್ ಇಟ್ಕೊಂಡು ನಾವೇನು ಮಾಡಿರ್ತೀವಿ, ಆ ಒಂದು ಅಸೆಟ್ಸ್ನ ತೊಗೊಂಡಿರ್ತೀವಿ, ಒಂದು ಏನೋ ಒಂದು ಖರೀದಿ ಮಾಡಿರ್ತೀವಿ. ಸೊ ಒಂದು ವೇಳೆ ನಾವು ಆ್ಯಂಡ್ ನಾಟ್ ವಿತ್ ಆ್ಯನ್ ಇಂಟೆನ್ಷನ್ ಟು ರೀಸೆಲ್ ದೆಮ್, ಅಂದರೆ ನಾವು ಒಂದಕ್ಕೆ ಕೊಂಡ್ಕೊಂಡು ಒಂದು ಪರ್ಪಸ್ಗೆ ಕೊಂಡ್ಕೊಂಡು ಒಂದು ಇಂಟೆನ್ಷನಿಂದ ಕೊಂಡ್ಕೊಂಡು ಅದನ್ನು ಇನ್ನೊಂದು ಪ್ರಾಫಿಟ್ಗೋಸ್ಕರ ಇನ್ನೊಂದು ಕಡೆ ಮಾರೋ ಹಾಗೆ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಏನೋ ಫರ್ನಿಚರ್ಸ್ ಆಗಿರ್ಬೋದು, ಒಂದು ಲ್ಯಾಂಡ್ ಆಗಿರ್ಬೋದು, ಒಂದು ಬಿಲ್ಡಿಂಗ್ಸ್ ಆಗಿರ್ಬೋದು, ನಾವು ಅದನ್ನು ಕೊಂಡುಕೊಳ್ಳಬಹುದು ಅಷ್ಟೇ, ಅದನ್ನು ಮಾರಾಟ ಮಾಡುವಂತಿಲ್ಲ, ಮಾರಾಟ ಮಾಡಬಾರ್ದು ಅನ್ನೋದಕ್ಕೆ ನಾವೇನಂತೀವಿ, ಫಿಕ್ಸ್ಡ್ ಅಸೆಟ್ಸ್ ಅಂತೀವಿ. ಅಂದರೆ ಮಾರುವಂತಿಲ್ಲ ಅನ್ನೋ ಒಂದು ಟ್ಯಾಗ್ಲೈನ್ ಇರೋದ್ರಿಂದ ಇದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ವಾಟ್ ಇಸ್ ದ್ಯಾಟ್, ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಪ್ರೈಮರಿ ಗ್ರೂಪ್. ಕ್ರಿಯೇಟ್ ಆಲ್ ಅಸೆಟ್ಸ್ ಅಕೌಂಟ್ಸ್ ದಟ್ ಆರ್ ಪರ್ಚೇಸ್ಡ್ ವಿತ್ ಆನ್ ಇಂಟೆನ್ಷನ್ ಟು ಯೂಸ್ ದಮ್ ಇನ್ ಬಿಸ್ನೆಸ್ ಆ್ಯಂಡ್ ನಾಟ್ ವಿತ್ ಆನ್ ಇಂಟೆನ್ಷನ್ ಟು ರೀಸೆಲ್ ದಮ್ ಆಟ್ ಅ ಪ್ರಾಫಿಟ್ ಅಂಡರ್ ದಿಸ್ ಗ್ರೂಪ್. ಫಾರ್ ಎಕ್ಸಾಂಪಲ್, ಫರ್ನಿಚರ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಸೊ ದೀಸ್ ಆರ್ ದಿ ವಾಟ್ examples of what? Fixed assets. Okay, next one is what? Investment. So next one is what? Investments. Investment is nothing but this is also one type of primary groups. Create all assets accounts that satisfy the following two conditions under this group. So ಎರಡು ಕಂಡೀಷನ್ ಇರ್ತಾವ್ರಿ ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ. ಸಚ್ ಅಸೆಟ್ಸ್ ಅಕೌಂಟ್ಸ್ ಕ್ಯಾನ್ ಬಿ ರೀಸೋಲ್ಡ್ ಇನ್ ದ ಮಾರ್ಕೆಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. Such assets accounts should generate income by the way of interest or dividends. Example, equity shares, NSC bonds, etc. So investment is nothing but it is a one type of primary group. It creates all the assets accounts that satisfy the following two conditions, that is, such as accounts can be resold in the market at any point of time. ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ರೀಸೋಲ್ಡ್ ಮಾಡ್ಬೋದು. ಸೊ ಅಕೌಂಟ್ ಜನರೇಟ್ಸ್ ಇನ್ಕಮ್ಸ್ ಬೈ ದ ವೇ ಆಫ್ ಇಂಟ್ರೆಸ್ಟ್ ಆರ್ ಇಂಡಿವೆಂಟ್ಸ್. ಎಕ್ಸಾಂಪಲ್ ಇಕ್ವಿಟಿ ಶೇರ್ಸ್ ಆ್ಯಂಡ್ NSC ಬಾಂಡ್ಸ್. ಓಕೆ, ನೆಕ್ಸ್ಟ್ ಒನ್ ಏನಿದೆ ರೀ, ಸೇಲ್ಸ್ ಅಕೌಂಟ್ ಇದೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಆಯಿತು, ಇನ್ವೆಸ್ಟ್ಮೆಂಟ್ ಆಯಿತು, ಸೇಲ್ಸ್ ಅಕೌಂಟ್ಸ್ ಇದೆ. ಸೊ ಸೇಲ್ಸ್ ಅಕೌಂಟ್ಸ್ ಅಂದ್ರೆ ಏನು ರೀ? Sales account is nothing but this is also one type of primary group. Create at least one sale account under this group to record the sales transactions. So sales transaction ಅಲ್ಲಿ ನಾವು ಒಂದು ಏನೋ ಸೇಲ್ ಮಾಡಿದ್ದೀವಿ ಅಥವಾ ಆ ಥರ ಟ್ರಾನ್ಸಾಕ್ಷನ್ ಡೀಟೇಲ್ಸಲ್ಲಿ ಈ ಸೇಲ್ಸ್ ಅಕೌಂಟಲ್ಲಿ ಒಂದಾದರೂ ಅಟ್ಲೀಸ್ಟ್ ಒಂದು ಸೇಲ್ ಮಾಡಿರ್ತಕ್ಕಂಥ ಒಂದು ರೆಕಾರ್ಡ್ ಇರಬೇಕು. ಇಫ್ ನೆಸೆಸರಿ ದ ಯೂಸರ್ ಮೇ ಕ್ರಿಯೇಟ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಸೇಲ್ಸ್ ಅಕೌಂಟ್ಸ್ ಲೈಕ್ ಕ್ಯಾಶ್ ರೂಲ್ಸ್ ವಿತ್ ಸ್ಟೇಟ್, ಕ್ರೆಡಿಟ್ ಸೇಲ್ಸ್ within a state, credit sales outside state. Also create sales returns account under this group. Inventory allocation screen is linked with this group where the user should enter all the stock details. This is what? This is the sales account features. Okay, next one is what? Indirect expenses and indirect income. So what is mean by that? Indirect expenses and indirect income. See here, indirect
income is nothing but there are miscellaneous non-sale income accounts. For example, rent received and interest received. ಸೊ ಇವಾಗ ಯಾವುದು ಒಂದು ಚೆಕ್ ಇಲ್ದೇನೆ ಅಥವಾ ಒಂದು ರಿಸಿಪ್ಟ್ ಇಲ್ದೇನೆ ಯಾವುದು ಬ್ಯಾಂಕ್ ಹಾಕ್ಲಿಲ್ದೇನೆ ಏನು ಮಾಡಿರ್ತಾರೆ ರೀ, ಈ ಒಂದು ರೆಂಟ್ ಆಗಿರಲಿ, ಬಾಡಿಗೆ ಆಗಿರಲಿ, ಒಂದು ಬಡ್ಡಿ ಇಂಟ್ರೆಸ್ಟ್ ಆಗಿರಲಿ, ಇವನ್ನೆಲ್ಲ ನಾವು ತೊಗೊಳ್ತಾ ಇರ್ತೀವಿ. ಸೊ ಇದನ್ನೇನಂತ ಹೇಳ್ತೀವಿ ನಾವು, ಇಂಡೈರೆಕ್ಟ್ ಇನ್ಕಮ್ ಅಂತ ಬರ್ತಾ ಹೋಗ್ತೇವೆ. ಅಂದರೆ ಇದು ಇಂಡೈರೆಕ್ಟಾಗಿ ನಮಗೆ ಇನ್ಕಮ್ ಬರೋದನ್ನು ನಾವು ಇದನ್ನೇನು ಹೇಳ್ತೀವಿ, ಇಂಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ರೀ, ಆಲ್ ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಆರ್ ನಾನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಅ ರಿಸರ್ವ್ಡ್ ಪ್ರೈಮರಿ ಅಕೌಂಟ್ ಇನ್ ಟ್ಯಾಲಿ RP9. ಸೊ ಪ್ರಾಫಿಟ್ ಮತ್ತು ಲಾಸ್ ಒಂದೇನೋ ಒಂದು ರಿಸರ್ವ್ ಆಗಬೇಕು ಅಂತಂದರೆ ಈ ಒಂದು ಪ್ರೈಮರಿ ಅಕೌಂಟಲ್ಲಿ ಆಗಿರುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಅಕೌಂಟ್ ಟು ಪಾಸ್ adjustment entries through journals, vouchers. For example, transfer profit or loss account to capital or reserve accounts. ಸೊ ಈ ಒಂದು ಪ್ರಾಫಿಟ್ ಲಾಸ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಒಂದು ಏನು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವೋ, ಇಂಡೈರೆಕ್ಟ್ ಎಷ್ಟು ಖರ್ಚಾಗಿದೆ, ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ. ಸೊ ಎಷ್ಟು ಖರ್ಚು ಮಾಡಿದ್ರೆ ಲಾಸ್ ಆಯಿತು, ಪ್ರಾಫಿಟ್ ಆಯಿತು, ಆ ಒಂದು ಖರ್ಚು ಮಾಡಿದ್ದಕ್ಕೂ ನಮಗೆ ಲಾಭ ಆಯಿತೋ ಇಲ್ಲೋ. ಸೊ ಇದೆಲ್ಲ ನಾವು ಈ ಒಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ನೋಡ್ಕೊಳ್ಬೋದು. ನೆಕ್ಸ್ಟ್ ಏನ್ರಿ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಪರ್ಚೇಸ್ ಅಕೌಂಟ್ಸ್, ಡೈರೆಕ್ಟ್ ಇನ್ಕಮ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಏನ್ರಿ ಇದು ನೆಕ್ಸ್ಟು miscellaneous expenses. So miscellaneous expenses is nothing but what? It is a assets. Like this is also one type of primary groups. Create all expenses accounts that are not written off and to profit and loss accounts the same year in which they are incurred under this group. So such expenditure is written off proportionally over a number of years. Example, preliminary expenses lump sum amount paid of obtaining copyright or technical know-how. So miscellaneous expenses is nothing but create all expenses accounts that are not written off profit and loss accounts at the same of the year in which they are incurred under this group. ಸೊ ಏನಪ್ಪ ಅಂತಂದರೆ ಇವಾಗ ಮಿಸ್ಲಿನಿಯಸ್ ಎಕ್ಸ್ಪೆನ್ಸಸ್ ಇಸ್ ನಥಿಂಗ್ ಬಟ್ ಕೆಲವೊಂದಿಷ್ಟು ಪ್ರಾಫಿಟ್ ಮತ್ತು ಲಾಸ್ ಆ ಇಯರಲ್ಲಿ ಎಷ್ಟಾಗಿದೆ, ಸೊ ಆ ಒಂದು ಪ್ರೊಪೋರ್ಷನಲಿ ಓವರ್ ಅ ನಂಬರ್ ಆಫ್ ಇಯರ್ಸ್. ಸೊ ಈ ಒಂದು ಕಂಪೇರ್ ಮಾಡ್ತಾರೆ, ಆ ಈ ಇಯರ್ಗೂ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ some amount paid for obtaining copyright or technical know-how. So this is what comparing the both accounts and see the profit and losses in this miscellaneous account. Next one is purchase account. Purchase account is nothing but this is also one type of primary group. Create at least one purchase account under this group to record the purchase transactions. If necessary, the user create following types of purchase accounts. So purchase accounts is, as the name itself says, that create at least. So create at least one purchase account in the under the purchase account group. Okay, so in the under this purchase account we must create at least one purchase account. So if necessary, the user create following types of the purchase accounts also, like cash purchase within a state, then credit purchase within a state, and cash purchase outside the state, credit purchase outside the state. So these all are the what? These all are the purchase accounts. Next one is what? Direct income. This is also one type of primary group. Create all incomes, all accounts that are credited to trading account under this group. For example, insurance claim recovery, sales of scrap. So to credit any income account to trading account, the following two conditions should be satisfied. What is that? The company should carry on trading activity, that is purchase and sales of goods. Such income accounts should be related to the main business activity of the company. For example, sales of empty barrels, sales of scrap, sales of gunny bags, sales of byproducts. So these are all what's direct incomes. So what is the direct expense? This is also one type of primary groups. Create all expenses accounts that are to be debited to trading account under this group. For example, wages accounts, unloading charges accounts, carried inwards, etc. These are all what? Direct expenses. So these all are the what? These all are the primary groups in Tally.
ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ? ಇವತ್ತಿನ ಕ್ಲಾಸಲ್ಲಿ ಲೆಜರ್ಸ್ ಅಂದ್ರೇನು, ಗ್ರೂಪ್ಸ್ ಅಂದ್ರೇನು, ವೋಚರ್ಸ್ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಅದರದ್ದು ಎಕ್ಸಾಂಪಲ್ಸ್ ತಿಳ್ಕೊಂಡ್ವಿ. ನೆಕ್ಸ್ಟು ಕಂಪ್ಲೀಟಾಗಿ ನಾವು ಈ ಒಂದು ಗ್ರೂಪ್ ಅಂದ್ರೇನು, ಗ್ರೂಪಲ್ಲಿ ನಾವು ಹೇಗೆ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಗ್ರೂಪ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಅಂದರೆ ಗ್ರೂಪ್ ಅಂದ್ರೇನು, ಅದರಲ್ಲಿ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಪ್ರೀ ಡಿಫೈನ್ಡ್ ಗ್ರೂಪಲ್ಲಿ ನಮಗೆ ಈ ಒಂದು ಪ್ರೀ ಡಿಫೈನ್ಡ್ ಗ್ರೂಪಲ್ಲಿ ನಮಗೆ 28 ಗ್ರೂಪ್ ಇರುತ್ತೆ. ಫಸ್ಟ್ ಒಂದು 15 ಏನಿರುತ್ತೆ ಪ್ರೈಮರಿ ಗ್ರೂಪ್ ಇರುತ್ತೆ, ಅನದರ್ 13 ಸಬ್ ಗ್ರೂಪ್ ಇರುತ್ತೆ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಇಂಟ್ರಡಕ್ಷನ್ ಆಫ್ ಗ್ರೂಪ್, ವೋಚರ್ ಆ್ಯಂಡ್ ಲೆಜರ್ಸ್ ಇಂಟ್ರಡಕ್ಷನ್, some basic introduction and complete introduction of what this one ಗ್ರೂಪ್ ಇಂಟ್ರಡಕ್ಷನ್. ಸೊ ಗ್ರೂಪ್ ಅಂದ್ರೇನು, ಅದರಲ್ಲಿ ಎಷ್ಟು ಸಬ್ ಡಿವಿಷನ್ಸ್ ಇರ್ತವೆ, ಬ್ರ್ಯಾಂಚ್ ಡಿವಿಷನ್ ಅಂದ್ರೇನು, ಕರೆಂಟ್ ಅಸೆಟ್ಸ್ ಅಂದ್ರೇನು, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಬ್ ಗ್ರೂಪ್ಸ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಸಬ್ ಗ್ರೂಪ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟು ಗ್ರೂಪಲ್ಲಿ ಒಂದು ಗ್ರೂಪು ಈ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಗ್ರೂಪನ್ನು ಹೇಗೆ ಕ್ರಿಯೇಟ್ ಮಾಡೋದು, ಸಿಂಗಲ್ ಗ್ರೂಪ್ ಹೇಗೆ ಕ್ರಿಯೇಟ್ ಮಾಡೋದು, ಅಲ್ಟರ್ ಹೇಗೆ ಮಾಡೋದು, ಡಿಸ್ಪ್ಲೇ ಹೇಗೆ ಮಾಡೋದು, ಅದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ಇವತ್ತಿನ ಕ್ಲಾಸಲ್ಲಿ ನಾವು ಬ್ರೀಫಾಗಿ ವೋಚರ್ ಮತ್ತು ಗ್ರೂಪ್ ಮತ್ತು ಲೆಜರ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಕಂಪ್ಲೀಟಾಗಿ ಗ್ರೂಪ್ ಅಂತಂದ್ರೇನು, ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ನೆಕ್ಸ್ಟು ಕಂಪ್ಲೀಟಾಗಿ ನಾವು ಪ್ರೈಮರಿ ಗ್ರೂಪ್ಸ್ ಇನ್ ಟ್ಯಾಲಿ ಅಂದರೆ ಪ್ರೈಮರಿ ಗ್ರೂಪ್ಸ್ ಹೇಗಿರುತ್ತೆ, ಯಾವ್ಯಾವ ಕಂಟೆಂಟ್ಸ್ ಇರುತ್ತೆ, ಯಾವ ಕಂಟೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಬ್ ಗ್ರೂಪ್ ಬಗ್ಗೆ ಮತ್ತು ಫರ್ದರ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.